ಏನಿದು ಎಪಿಲೆಪ್ಸಿ? ಇದಕ್ಕೆ ಚಿಕಿತ್ಸೆ ಇದೆಯೇ? ಎಪಿಲೆಪ್ಸಿ ಬಗೆಗಿನ ಮುಂತಾದ ತಪ್ಪು ನಂಬಿಕೆಗಳು ಮತ್ತು ಅದರ ಬಗ್ಗೆ ಅರಿವು ಮೂಡಿಸಲು ಇಂದು ನಮ್ಮೊಂದಿಗೆ ಎಸ್ ಪರ್ಶ್ ಹಾಸ್ಪಿಟಲ್ RR ನಗರ್ನ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಶಿವಕುಮಾರ್ ಅವರು ಇದ್ದಾರೆ. ವೆಲ್ಕಮ್ ಡಾಕ್ಟರ್. ನಮಸ್ತೆ. ನಾವಿದು ಎಪಿಲೆಪ್ಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಫಸ್ಟ್ ಕೇಳಿದ ಎಲ್ಲರೂ ಎಪಿಲೆಪ್ಸಿ ಅಂದ್ರೆ ಏನು ಅಂತ. ಎಪಿಲೆಪ್ಸಿ ಅನ್ನೋದು ಒಂದು ಮೆಡಿಕಲ್ ಟರ್ಮ್. ಹಾಗಾಗಿ ನಾನು ಮಾಮೂಲಿ ಜನಕ್ಕೆ ಅರ್ಥ ಆಗೋ ಥರ ಏನಂದ್ರೆ ಕನ್ನಡದಲ್ಲಿ ಏನು ಕರಿತೀವಿ, ಮೇನ್ ಆಗಿ ಕನ್ನಡದಲ್ಲಿ ಎಪಿಲೆಪ್ಸಿಗೆ ಅಪಸ್ಮಾರ ಅಂತ ಕರಿತೀವಿ. ಓಕೆ, ಎಷ್ಟೋ ಜನಕ್ಕೆ ಅಪಸ್ಮಾರ ಅನ್ನೋ ವರ್ಡೇ ಗೊತ್ತಿರೋದು. ಸೊ ಕಾಮನ್ ಟರ್ಮ್ಸ್ ಅಲ್ಲಿ ಏನಂತ ಕರೀತಾರೆ, ಮೂರ್ಛೆ ರೋಗ ಅಂತ ಹೇಳ್ತಾರೆ, ಇಲ್ಲ ಫಿಟ್ಸ್ ಅಂತ ಹೇಳ್ತಾರೆ. ಇದನ್ನೆರಡೇ ನಾನು ಕಾಮನ್ ದಿನನಿತ್ಯ ಬಳಕೆಯಲ್ಲಿ ಯೂಸ್ ಮಾಡುವಂಥ ಎರಡು ವರ್ಡ್ಸ್. ಅಪಸ್ಮಾರ ಏನಂದ್ರೆ ಫಿಟ್ಸ್ ಆಗಲಿ ಅಪಸ್ಮಾರ ಆಗಲಿ ಮೂರ್ಛೆ ರೋಗ ಆಗಲಿ ಏನಂದ್ರೆ ಸಡನ್ ಆಗಿ ಬ್ರೈನ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ತರ ಎಲ್ಲ ನ್ಯೂರಾನ್ಸು ಒಂದೇ ಸಲ ಎಲೆಕ್ಟ್ರಿಸಿಟಿ ಜನರೇಟ್ ಆದಾಗ ಸೊ ಬ್ರೈನ್ ಸಿಗ್ನಲ್ಸ್ ಜಾಸ್ತಿ ಆಗಿ ಅದು ನಮಗೆ ಹೊರಗಡೆ ಕಾಣಿಸುತ್ತೆ. ಯಾವಾಗ ಬ್ರೈನಲ್ಲಿ ಶಾರ್ಟ್ ಸರ್ಕ್ಯೂಟ್ ಥರ ಆಗಿ ಜಾಸ್ತಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ಸೊ ಅವಾಗ ನಮ್ಗೆ ಹೊರಗಡೆಗೆ ಕಾಣಿಸೋಂಥದ್ದೇ ಅಪಸ್ಮಾರ ಅಥವಾ ಫಿಟ್ಸ್. ಅದು ಎಷ್ಟೊಂದು ಥರ ಕಾಣಿಸುತ್ತೆ, ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಹೇಗೆ ಬರುತ್ತೆ, ಹೊರಗಡೆ ನಮ್ಗೆ ಹೇಗೆ ಕಾಣಿಸುತ್ತೆ ಅಂತ. ಸೊ ಮೇನ್ ಆಗಿ ಜಸ್ಟ್ ಒಂದು ಲೈನಲ್ಲಿ ಹೇಳಬೇಕಂದ್ರೆ ಶಾರ್ಟ್ ಸರ್ಕ್ಯೂಟಿಂಗ್ ಆಫ್ ಬ್ರೈನ್ ಇಸ್ ನಥಿಂಗ್ ಬಟ್ ಎಪಿಲೆಪ್ಸಿ. ಓಕೆ ಸರ್, ಈಗ ಎಷ್ಟೊಂದು ಜನರಲ್ಲಿ ಇರುವಂಥ ಪ್ರಶ್ನೆ, ಇದು ತುಂಬ ಅಪಾಯಕಾರಿಯಾದ ಅನಾರೋಗ್ಯ ಅಥವಾ ರೋಗನ? ಆ ಥರ ಎಷ್ಟೊಂದು ಜನಕ್ಕೆ ಕ್ವೆಶನ್ ಇದೆ. ಇದು ನಮಗೆ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ತುಂಬಾ ಕಾಮನ್ ಕ್ವಶನ್. ಅಂದ್ರೆ ಲೈಫ್ ಲಾಂಗ್ ಇರುತ್ತಾ, ತುಂಬಾ ಡೇಂಜರಸ್, ಏನು ಮಾಡೋಕ್ಕೆ ಆಗಲ್ವಾ ಅಂತ ತುಂಬಾ ಜನ ಕೇಳ್ತಾರೆ. ಬಟ್ ಏನಂದ್ರೆ ಆ ಥರ ಏನಿಲ್ಲ. ಅದು ನಮ್ಮ ಮಿಸ್ಬಿಲೀಫ್ ಅಂತ ಏನು ಹೇಳ್ತೀವಿ, ಅಂದ್ರೆ ಮೂಢನಂಬಿಕೆ ಅದು. ಓಕೆ, ಟ್ರೀಟ್ಮೆಂಟ್ ಇರುವಂಥ ಕಾಯಿಲೆ. ಓಕೆ, ಆರಾಮಾಗಿ ಟ್ರೀಟ್ ಮಾಡ್ಬೋದು, ಆರಾಮಾಗಿ ಡಯಾಗ್ನೋಸ್ ಮಾಡ್ಬೋದು, ಹೇಗೆ ಕಂಡುಹಿಡಿಬೋದು, ಚಿಕಿತ್ಸೆ ಇದೆ, ಎಷ್ಟೊಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇದೆ. ಸೊ ಅಷ್ಟೇ ಡೇಂಜರಸ್ ಅಲ್ಲ, ಅಷ್ಟೇ ರಿಸ್ಕಿನೂ ಅಲ್ಲ. ಓಕೆ, ಸೊ ನಾವು ಅನ್ಕೊಳ್ಳೋದಕ್ಕಿಂತ ಡೇಂಜರಸ್ ಆಗಲಿ ರಿಸ್ಕಿ ಆಗಲಿ ಏನೂ ಇಲ್ಲ. ಓಕೆ, ಸೊ ಎಲ್ಲ ಟ್ರೀಟ್ಮೆಂಟ್ಸು ಸಿಗುತ್ತೆ. ಸೊ ಕೆಲವು ಕೇಸಸಲ್ಲಿ 100ರಲ್ಲಿ 10 ಜನಕ್ಕಷ್ಟೇ ಅದು ಟ್ರೀಟ್ಮೆಂಟ್ಗೆ ಸಿಗದೇ ಇರೋಂಥ ಚಾನ್ಸ್ ಇರುತ್ತೆ. ಅದನ್ನ ಇಂಟ್ರಾಕ್ಟಬಲ್ ಎಪಿಲೆಪ್ಸಿ ಅಂತ ಹೇಳ್ತೀವಿ, ಡ್ರಗ್ ರೆಸಿಸ್ಟೆಂಟ್ ಅಥವಾ ಇಂಟ್ರಾಕ್ಟಬಲ್ ಎಪಿಲೆಪ್ಸಿ ಅಂತ ಹೇಳ್ತೀವಿ. ಅಂಥ ಕೇಸಸ್ಸಲ್ಲಿ ಅಷ್ಟೇ ಅದು ರಿಸ್ಕಿ, ಲೈಫ್ ಥ್ರೆಟ್ನಿಂಗ್, ಜೀವಕ್ಕೆ ಅಪಾಯ ಆಗುವಂಥ ಪರಿಸ್ಥಿತಿ ಬರೋದು. ಓಕೆ, ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಎಪಿಲೆಪ್ಸಿ ಹುಟ್ಟಿನಿಂದಲೇ ಬರುತ್ತಾ ಅಥವಾ ನಾವು ಚಿಕ್ಕ ವಯಸ್ಸಿಂದ ಇದ್ದಾಗಲೇ ಬರುತ್ತಾ ಅಥವಾ ನಾವು ಕ್ರಮೇಣ ಬೆಳೀತಾ ಜನರಲ್ಲಿ ಕಂಡು ಬರುತ್ತಾ ಅಂತ ಕೇಳ್ತಾರೆ. ಎಪಿಲೆಪ್ಸಿ ಅಂದ್ರೆ ಎಪಿಲೆಪ್ಸಿ ಈ ಫಿಟ್ಸ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಎಷ್ಟೊಂದ್ ತರ ಟೈಪ್ಸ್ ಇರುತ್ತೆ. ಅದನ್ನ ಫಸ್ಟ್ ನಾವು ಕ್ಯಾಟಗರೈಸ್ ಮಾಡಬೇಕು, ಯಾವ ತರ ಎಪಿಲೆಪ್ಸಿ ಅಂತ. ನಾನಾ ತರ ಇದೆ. ಸೊ ಅದರಲ್ಲಿ 3-4 ತರದ ಮೇನ್ ಆಗಿರುವಂತ 4 ತರದ್ ನಾನು ಹೇಳ್ತೀನಿ. ಏನಂದ್ರೆ ಫಸ್ಟ್ ಬಂದು ಇಡಿಯೋಪತಿಕ್ ಎಪಿಲೆಪ್ಸಿ ಅಂತ ಹೇಳ್ತೀವಿ. ಇಡಿಯೋಪತಿಕ್ ಅನ್ನೋದು ಒಂದು ಮೆಡಿಕಲ್ ಟರ್ಮ್. ಅಂದ್ರೆ ಅದಕ್ಕೆ ಕಾರಣ ಇರಲ್ಲ. ಓಕೆ, ಎಷ್ಟೇ ನಾವು ಟೆಸ್ಟ್ಗಳು ಮಾಡಿದ್ರು ಎಲ್ಲ ನೆಗೆಟಿವೇ ಬರ್ತಾ ಇರುತ್ತೆ. ಬಟ್ ಪೇಷಂಟ್ ಮಾತ್ರ, ರೋಗಿಗೆ ಫಿಟ್ಸ್ ಇರುತ್ತೆ. ಓಕೆ, ಅದೊಂದು. ಜನರಲೈಸ್ಡ್ ಅಂತ ಹೇಳ್ತೀವಿ. ಜನರಲೈಸ್ಡ್ ಅಂದ್ರೆ ಕೈ ಕಾಲೆಲ್ಲ ಹತ್ರ ಗಟ್ಟಿ ಹಿಡಿದು ಶೇಕ್ ಮಾಡೋದು, ಮೂವ್ಮೆಂಟ್ ಮಾಡೋದು, ಬಾಯಲ್ಲಿ ನೊರೆ ಬರೋದು, ನಾಲ್ಗೆ ಕಚ್ಕೊಳ್ಳೋದು, ಯೂರಿನ್ ಪಾಸ್ ಮಾಡೋದು, ಪ್ರಜ್ಞೆ ಹೋಗೋದು, ಇದು ಒಂಥರ ಟೈಪ್. ಇನ್ನ ಕೆಲವರಿಗೆ ಫೋಕಲ್ ಅಂತ ಹೇಳ್ತೀವಿ. ಫೋಕಲ್ ಅಂದ್ರೆ ಒಂದ್ ಸೈಡ್ ಮಾತ್ರ ಜರ್ಕ್ಸ್ ಬರ್ತಾ ಇರುತ್ತೆ. ಮತ್ತೆ ಕೆಲವರಿಗೆ ಆ ಟೈಮ್ ಪ್ರಜ್ಞೆ ಇರಬಹುದು, ಇಲ್ದೇನೇ ಇರಬಹುದು. ಓಕೆ, ಎರಡೂ ತರನು ಬರುತ್ತೆ. ಒಂದ್ ಸೈಡ್ ಮಾತ್ರ ಜರ್ಕ್ಸ್ ಬರುತ್ತೆ. ಇನ್ನೊಂದು ಕ್ರಿಪ್ಟೋಜೆನಿಕ್ ಅಂತ ಹೇಳ್ತೀವಿ. ಕಾರಣ ಇರುತ್ತೆ ಬಟ್ ಕಂಡುಹಿಡಿಯಕ್ಕಾಗಲ್ಲ. ಓಕೆ, ತುಂಬಾ ಅಡ್ವಾನ್ಸ್ಡ್ ಮೈಕ್ರೋಸ್ಕೋಪಿಕ್ ಲೆವೆಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಮಾತ್ರ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದು ನೀವು ಹೇಳಿದ್ರೆ ಫ್ಯಾಮಿಲಿಲಿ ರನ್ ಆಗತ್ತಾ ಸರ್ ಅಂತ ಕೇಳಿದ್ರಿ. ಖಂಡಿತ ಆಗತ್ತೆ, ಬಟ್ ಅದನ್ನ 15% ಅಷ್ಟೇ ಹೇಳಿದ್ರು. 15 ಅಂದ್ರೆ 15% ಜನಕ್ಕೆ ಮಾತ್ರ ಫ್ಯಾಮಿಲಿಲಿ ರನ್ ಆಗುತ್ತೆ. ಅದ್ರ ಮೇಲೂ ಅವ್ರ ಜೆನೆಟಿಕ್ಸ್ ಮೇಲೆ ಹೋಗುತ್ತೆ. ಜೆನೆಟಿಕ್ಸ್ ಅಲ್ಲಿ ಮತ್ತೆ ನಮ್ಗೆ ತುಂಬಾ ಡಾಮಿನೆಂಟ್, ರಿಸೆಸಿವ್ ಅಂತ ಎಷ್ಟೊಂದು ಟೈಪ್ಸ್ ಇದೆ. ಓಕೆ, ಆ ಟೈಪ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇವನ್ನ ಕ್ಯಾರಿ ಮಾಡ್ತಾರೆ ಪೇರೆಂಟ್ಸ್. ಈಗ ಸಪೋಸ್ ಇಬ್ರು ಪೇರೆಂಟ್ಸ್ 50% ಕ್ಯಾರಿ ಮಾಡಿದ್ರೆ ಮಗುಗೆ 100% ಬರುತ್ತೆ. ಓಕೆ, 25% ಕ್ಯಾರಿ ಮಾಡಿದ್ರೆ ಜೀನ್, ಎಪಿಲೆಪ್ಸಿ ಜೀನ್, ಮಗುಗೆ 50% ಚಾನ್ಸ್ ಇರುತ್ತೆ. ಓಕೆ, ಸೊ 100% ಯಾರಿಗೂ ಟ್ರಾನ್ಸ್ಮಿಟ್ ಆಗಲ್ಲ. ಓಕೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಫ್ಯಾಮಿಲಿಲಿ ಒಬ್ಬರಿಗೆ ಇದ್ ಮಾತ್ರಕ್ಕೆ ಖಂಡಿತ ಬರುತ್ತೆ ಅಂತ ಏನಿಲ್ಲ. ಓಕೆ, ಫ್ಯಾಮಿಲಿ ಯಾರಿಗೂ ಇಲ್ಲ ಅಂದ್ರೂ ಬರಬಾರ್ದು ಅಂತ ಏನಿಲ್ಲ. ಸೊ ಫೆಮಿಲಿಯಲ್ ಎಪಿಲೆಪ್ಸಿ ಅನ್ನೋದೇ ಒಂದು ಡಿಫ್ರೆಂಟ್ ಕ್ಯಾಟಗರಿ. ಸೊ ಅದು 15% ಆಫ್ ಪಾಪ್ಯುಲೇಷನ್ಗೆ ಮಾತ್ರ ಅನ್ವಯ ಆಗೋದು. ಸೊ ಆ 15% ಪಾಪ್ಯುಲೇಷನ್ ಅಲ್ಲಿ ಅವ್ರ ಜೆನೆಟಿಕ್ಸ್ ಅಲ್ಲಿ ಎಷ್ಟು ಭಾಗ ಅದರಲ್ಲಿ ಅಫೆಕ್ಟ್ ಆಗಿದೆ ಜೀನ್ ಅನ್ನೋದ್ರ ಮೇಲೆ ಮಾತ್ರ ನೆಕ್ಸ್ಟ್ ಬರೋ ಫ್ಯೂಚರ್ ಜನರೇಷನ್ ಅವರಿಗೆ ಬರೋಂಥದ್ದು. ಸೊ ನೆಕ್ಸ್ಟ್ ಈಗ 100ರಲ್ಲಿ 15% ಹೇಳಿದ್ವಿ ಫ್ಯಾಮಿಲಿ ರನ್ ಆಗುತ್ತೆ ಥ್ರೂ ಜೆನೆಟಿಕ್ಸ್ ಅಂತ. ಓಕೆ,
ಇನ್ 85% ಪಾಪ್ಯುಲೇಷನ್ಗೆ ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಇದು ಕ್ವಶನ್ಸ್ ಎಲ್ಲರೂ ಕೇಳ್ತಾರೆ. ಓಕೆ, ಸೊ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಬರುತ್ತೆ ಅಲ್ಲಿ 85%. ಸೊ ಅದ್ರಲ್ಲಿ ನಾವು ಕ್ಯಾಟಗರೈಸ್ ಮಾಡ್ಕೊಂಡು ಹೋದಾಗ ನಾವು ಹೇಗೆ ಪೇಷಂಟ್ನ ಈ ಪಾರ್ಟಿಗೆ ಏನಕ್ಕೆ ಬರುತ್ತೆ, ಹೇಗೆ ಬರುತ್ತೆ ಅಂತ ತಿಳ್ಕೊಂಡು, ಒಂದು ಅವ್ರಿಗೆ ಸೀಜರ್ ಪ್ಯಾಟರ್ನ್ ತಿಳ್ಕೊತೀವಿ. ಅಂದ್ರೆ ಫಿಟ್ಸ್ ಯಾವ ತರ ಬರುತ್ತೆ ಅವ್ರು ಡಿಸ್ಕ್ರಿಪ್ಷನ್ ಕೊಡ್ತಾರಲ್ವಾ, ಅದ್ರ ಮೇಲೆ ಕ್ಯಾಟಗರೈಸ್ ಮಾಡ್ತೀವಿ. ಮತ್ತೆ ಇದು ಫೋಕಲ್ ಅಥವಾ ಇದು ಜನರಲೈಸ್ಡ್, ಇದು ಈ ಕ್ಯಾಟಗರಿಗೆ ಬರುತ್ತಾ ಅಂತ. ಒಂದು ಅವ್ರು ಹೇಗೆ ಹೇಳ್ತಾರೆ, ಕ್ಲಿನಿಕಲ್ ಹಿಸ್ಟ್ರಿ ಅಂತ ಹೇಳ್ತೀವಿ, ಅವ್ರ ಡಿಸ್ಕ್ರಿಪ್ಷನ್ ಕೊಡೋದ್ರ ಮೇಲೆ. ಎರಡನೇದು ಬ್ರೈನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ಹುಟ್ತಾನೆ ಬರ್ಬೋದು, ಆಮೇಲೂ ಬರ್ಬೋದು. ಓಕೆ, ಹುಟ್ತಾನೆ ಕೆಲವು ಮಕ್ಕಳಿಗೆ ಬ್ರೈನ್ ಪ್ರಾಬ್ಲಮ್ ಇರುತ್ತೆ, ಅಂದ್ರೆ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಬ್ರೈನ್ ಸರಿಗೆ ಡೆವಲಪ್ ಆಗದೆ ಇರೋದು, ಮತ್ತೆ ಬ್ರೈನ್ ಅಲ್ಲಿ ಏನಾದ್ರು ಅಬ್ನಾರ್ಮಲ್ ಟಿಶ್ಯೂ ಅಂಗಾಂಗ ಏನಾದ್ರು ಸೇರ್ಕೊಂಡಿರೋದು, ಅದರಿಂದ ಫೋಕಸ್ ಜನರೇಟ್ ಆಗ್ತಾ ಇರುತ್ತೆ, ಎಪಿಲೆಪ್ಸಿ ಉಂಟಾಗುತ್ತೆ. ಒಂದು ಹುಟ್ತಾ ಬರೋದು, ಇನ್ನೊಂದು ಬೆಳ್ದಾದ್ಮೇಲೆ ಬರೋದು. ಬೆಳ್ದಾದ್ಮೇಲೆ ಯಾಕೆ ಬರುತ್ತೆ, ಆಕ್ಸಿಡೆಂಟ್ ಆಯ್ತು, ತಲೆಗೆ ಏಟಾಯ್ತು, ಸೊ ಅವಾಗ ಸ್ಕಾರ್ ತರ ಆಗತ್ತೆ, ಅಂದ್ರೆ ಅಲ್ಲಿ ಕಲೆ ತರ ಕೂತ್ಕೊಳ್ಳುತ್ತೆ ಅದು, ಆಯ್ತಾ. ಅಥವಾ ಸರ್ಜರಿ ಮಾಡಿದ್ವಿ, ಏನಾದ್ರು ಬ್ರೈನ್ ಸರ್ಜರಿ, ಬೇರೆ ಏನೋ ಅಂದ್ರೆ ಏನೋ ಆಕ್ಸಿಡೆಂಟ್ ಆದ್ಮೇಲೂ ಅಥವಾ ಬೇರೆ ಕಾರಣಗಳಿಗೆ ಬ್ರೈನ್ ಸರ್ಜರಿ ಏನೋ ಒಂದ್ಸಲ ಮಾಡಿದ್ವಿ. ಆ ಬ್ರೈನ್ ಸರ್ಜರಿ ಮಾಡಿದ ಜಾಗದಲ್ಲಿ ಮತ್ತೆ ಸ್ಕಾರ್ ಟಿಶ್ಯೂ ಫಾರ್ಮೇಶನ್ ಆಗುತ್ತೆ. ಸ್ಕಾರ್ ಅಂದ್ರೆ ನಥಿಂಗ್ ಬಟ್ ಕಲೆ. ಈಗ ಚರ್ಮದ ಮೇಲೆ ಹೇಗೆ ನಾವು ಗಾಯ ಆದ್ಮೇಲೆ ತುಂಬಾ ಡೀಪ್ ಸ್ಕಾರ್ ಆಗಿದ್ರೆ ಹೇಗೆ ಕಲೆ ಉಳ್ಕೊಳ್ಳುತ್ತೆ ಲೈಫ್ ಲಾಂಗ್, ಅದೇ ತರ ಬ್ರೈನ್ ಅಲ್ಲೂ ಕಲೆ ಉಳ್ಕೊಳ್ಳುತ್ತೆ. ಓಕೆ, ಆ ಕಲೆಯಿಂದ ಏನಾಗುತ್ತೆ, ಆ ಬ್ರೈನ್ ಅಲ್ಲಿ ಉಂಟಾಗಿರುವಂತ ಗಾಯದಿಂದ ಅದು ಗಾಯ ಮಾದ್ಮೇಲೆ ಆ ಜಾಗದಲ್ಲಿ ಜಾಸ್ತಿ ಎಲೆಕ್ಟ್ರಿಸಿಟಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಯಾವಾಗ ಇಡೀ ಬ್ರೈನ್ಗೆ ಸ್ಪ್ರೆಡ್ ಆಗುತ್ತೆ, ಅಥವಾ ಸ್ಪ್ರೆಡ್ ಆಗದೇನೆ ಅದ್ರ ಆ ಇರೋ ಏರಿಯಾದಿಂದ, ಅದ್ರ ಸುತ್ತ ಇರೋ ಏರಿಯಾದಿಂದನೂ ಜಾಸ್ತಿ ಎಲೆಕ್ಟ್ರಿಸಿಟಿ ಜನರೇಷನ್ ಆದಾಗ ಅದು ಹೊರಗಡೆಗೆ ಫಿಟ್ಸ್ ಆಗಿ ಮಾರ್ಪಾಡಾಗುತ್ತೆ. ಸೊ ಬೇಸಿಕಲಿ ಇಟ್ ಈಸ್ ಲೈಕ್ ಎಲೆಕ್ಟ್ರಿಕಲ್ ಇಂಬ್ಯಾಲೆನ್ಸ್. ಸೊ ಕಾರಣಗಳಲ್ಲಿ ಮೇನ್ ಆಗಿ ಹುಟ್ತಾ ಬರುವಂತ ಬ್ರೈನ್ ಅಬ್ನಾರ್ಮಾಲಿಟೀಸ್ ಇರ್ಬೋದು, ಅಥವಾ ಹುಟ್ಟಾದ್ಮೇಲೆ ಬರುವಂತದ್ದು ಬ್ರೈನ್ ಟ್ಯೂಮರ್ ಆಗಿರ್ಬೋದು, ಬ್ಲೀಡಿಂಗ್ ಆಗಿರ್ಬೋದು, ಕ್ಲಾಟಿಂಗ್ ಆಗಿರ್ಬೋದು, ಅಥವಾ ಬ್ರೈನ್ ಸರ್ಜರೀಸ್ ಆಗಿರ್ಬೋದು, ಅಥವಾ ಬ್ರೈನ್ ಇನ್ಫೆಕ್ಷನ್ಸ್ ಆಗಿರ್ಬೋದು. ಮೆದುಳು ಜ್ವರ ಅಂತ ಹೇಳ್ತೀವಿ. ಸೊ ಮೆದುಳು ಜ್ವರದಲ್ಲೂ ಬರುತ್ತೆ. ಮತ್ತೆ ಮೆದುಳು ಜ್ವರ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗ್ಬೋದು, ವೈರಲ್ ಇನ್ಫೆಕ್ಷನ್ ಆಗ್ಬೋದು, ಫಂಗಲ್ ಇನ್ಫೆಕ್ಷನ್ ಆಗ್ಬೋದು, ಅದರಿಂದ ಬರ್ಬೋದು. ಇಲ್ಲ ಬ್ರೈನ್ ಟ್ಯೂಮರ್ಸ್ ಇಂದ ಬರ್ಬೋದು, ಇಲ್ಲ ಬ್ರೈನ್ ಹುಟ್ತಾನೆ ಬರೋ ಅಬ್ನಾರ್ಮಲಿಟೀಸ್ ಇಂದ ಬರುತ್ತೆ, ಇಲ್ಲ ಬ್ರೈನ್ ಬ್ಲೀಡಿಂಗ್ ಕ್ಲಾಟಿಂಗ್ ಆದ್ರೆ ಬರುತ್ತೆ. ಆಕ್ಸಿಡೆಂಟೋ ಅಥವಾ ಬಿದ್ದೋ ಹೆಂಗ್ ಬ್ರೈನ್ ಅಲ್ಲಿ ಏನಾದ್ರು ಡ್ಯಾಮೇಜಸ್ ಆಗಿ ಅದರಿಂದ ಸ್ಕಾರ್ ಫಾರ್ಮೇಶನ್ ಆದ್ರೆ ಬರುತ್ತೆ. ಕೆಲವು ಸಲ ಸರ್ಜರಿ ಏನಾದ್ರು ಮಾಡಿರ್ತೀವಿ ಬ್ರೈನ್ಗೆ, ಆ ಸರ್ಜರಿ ಮಾಡಿಸ್ಕೋಬೇಕಾದ್ರೆ ಚೆನ್ನಾಗಿರ್ತಾರೆ. ಸರ್ಜರಿ ಮಾಡಾದ್ಮೇಲೆ ಫಸ್ಟ್ 3 ತಿಂಗಳಲ್ಲಿ ಬ್ರೈನ್ ಅಲ್ಲಿ ಸ್ಕಾರ್ ಫಾರ್ಮೇಶನ್ ಆಗುತ್ತೆ, ಅವಾಗ ಎಪಿಲೆಪ್ಸಿ ಬರುತ್ತೆ. ದ ಮೇನ್ ಥಿಂಗ್ ಅಂದ್ರೆ ಇದು ಸೀಜರ್ಸ್ ಬಂದ್ಬಿಟ್ಟು ಸಡನ್ ಆನ್ಸೆಟ್ ಇರುತ್ತೆ ಸರ್, ಅಥವಾ ಇದು ಪ್ರೋಗ್ರೆಸಿವ್ ಡಿಸೀಸ್? ಸೀಜರ್ ಯಾವಾಗ್ಲೂ ಸಡನ್ ಆನ್ಸೆಟ್ ಅಲ್ಲಿ ಬರುತ್ತೆ. ಓಕೆ, ಪ್ರೆಸೆಂಟೇಷನ್ ಯಾವಾಗ್ಲೂ ಸಡನ್ ಆನ್ಸೆಟ್ ಆಗಿ ಬರುತ್ತೆ. ಎಷ್ಟೊಂದು ಜನಕ್ಕೆ ಹೇಳ್ತಾರೆ ನನಗೆ ಹುಟ್ಟದಾಗಿಂದ ಯಾವುದೇ ತರ ಫಿಟ್ಸ್ ಬಂದಿಲ್ಲ, ನಮ್ಮ ಫ್ಯಾಮಿಲಿ ಹಿಸ್ಟ್ರಿಲಿ ಯಾರಿಗೂ ಇಲ್ಲ, ಸಡನ್ ಆಗಿ ಇವತ್ತು ಕೊಲಾಪ್ಸ್ ಆಗಿ ಬೀಳ್ತಾರೆ, ಅವಾಗ ಸೀಜರ್ಸ್ ಇದೆ ಅಂತ ಫಸ್ಟ್ ಟೈಮ್ ಡಯಾಗ್ನೋಸ್ ಆಗುತ್ತೆ. ಸೊ ಇದು ಯಾವ ಕಾರಣದಿಂದ? ಜನಕ್ಕೆ ಒಂದು ಮಿತ್ ಇದೆ, ಅಂದ್ರೆ ಮೂಢನಂಬಿಕೆ, ಮಿಸ್ಬಿಲೀಫ್ ಅಂತ ಹೇಳ್ತೀವಿ. ನಮ್ಗೆ ಯಾರಿಗೂ ಇರ್ಲಿಲ್ಲ, ಯಾಕೆ ಬಂತು? ಓಕೆ, ಸೊ ಏನ್ ಕಾರಣ, ಎಲ್ಲ ನೆಗೆಟಿವ್ ಇದೆ, ಯಾಕೆ ಬಂತು? ಓಕೆ, ದೇರ್ ಇಸ್ ನಥಿಂಗ್ ಕಾಲ್ ಯಾರಿಗೂ ಬರಬಾರ್ದು ಅಂತ. ರೈಟ್ ನೌ ಆಸ್ ಆಫ್ ನಿಮ್ಗೆ ಎಲ್ಲರಿಗೂ ಗೊತ್ತು ಯಾವ ಕಾಯಿಲೆ ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಬರ್ಬೋದು. ಈ ಎಪಿಲೆಪ್ಸಿ ಅಂದಾಗ ಅಂದ್ರೆ ಫಿಟ್ಸ್ ಯಾಕೆ ಬರುತ್ತೆ ಏನು ಇಲ್ಲದೆ ಇರೋದು ಅಂತಂದ್ರೆ, ನ್ಯೂ ಬಾರ್ನ್ ಅಂದ್ರೆ ನವಜಾತ ಶಿಶುವಿಂದ ಹಿಡಿದು ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಅಂದ್ರೆ ಎಲ್ಡರ್ಲಿ ಅಂತ ಏನ್ ಹೇಳ್ತೀವಿ, ಅಂದ್ರೆ ವಯಸ್ಸಾದ ಮೇಲೂ ಯಾವ ಏಜ್ ಅಲ್ಲಿ ಯಾವಾಗ ಬೇಕಾದ್ರೂ ಮ್ಯಾನಿಫೆಸ್ಟ್ ಆಗ್ಬೋದು. ಓಕೆ, ಅದಕ್ಕೆ ಕಾರಣಗಳು ನಾನು ಹೇಳ್ದೆ ಆಲ್ರೆಡಿ, ಎನ್ಲಿಸ್ಟ್ ಮಾಡಿದ್ದೆ. ಬಟ್ ಕಾರಣನೇ ಇಲ್ಲದೆ ಇರೋ ಬರುವಂತ ಎಪಿಲೆಪ್ಸಿನೂ ಇದೆ, ಅದನ್ನ ಇಡಿಯೋಪತಿಕ್ ಅಂತ ಹೇಳ್ತೀವಿ. ಸೊ ಅದು ಏನಕ್ಕೆ ಬರುತ್ತೆ ಅಂತಂದ್ರೆ, ಮೇನ್ ಆಗಿ ಬ್ರೈನ್ ಅಲ್ಲಿ ಕೆಮಿಕಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಎಷ್ಟೊಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇರುತ್ತೆ, ಕೆಮಿಕಲ್ಸ್ ಇರುತ್ತೆ. ಒಂದು ನ್ಯೂರಾನ್ ಇನ್ನೊಂದು ನ್ಯೂರಾನ್ಗೆ ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡುವಂತ ಕೆಮಿಕಲ್ಸ್ ಇರುತ್ತೆ. ಸೊ ಅದ್ರಲ್ಲಿ ಮೇನ್ ಅಲ್ಲಿ ಹೇಗೆ ಆಕ್ಟ್ ಆಗುತ್ತೆ ಅಂದ್ರೆ, ಸೈನ್ಸ್ ಬೇಸ್ಡ್ ಆಗಿ ಹೇಳ್ಬೇಕು ಅಂದ್ರೆ ಎಲೆಕ್ಟ್ರಿಕಲ್ ಚಾನಲ್ಸ್ ಅಂತ ಹೇಳ್ತೀವಿ. ಈಗ ನಮ್ಗೆ ಸೋಡಿಯಂ, ನಮ್ಗೆ ಎಲ್ಲರಿಗೂ ಗೊತ್ತು, ಬಯಾಲಜಿ ಕ್ಲಾಸಸ್ ಇಂದ ಹಿಡಿದು ಫಿಸಿಕ್ಸ್ ಕ್ಲಾಸಸ್ ಇಂದ ಹಿಡಿದು ಅಯಾನ್ ಚಾನಲ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸೋಡಿಯಂ ಚಾನಲ್, ಪೊಟ್ಯಾಷಿಯಂ ಚಾನಲ್ ಅಂತ ಎಲ್ಲರಿಗೂ ಗೊತ್ತು, ಕ್ಲೋರೈಡ್ ಚಾನಲ್ಸ್. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದ್ರೆ, ಈ ಸೋಡಿಯಂ ಪೊಟ್ಯಾಷಿಯಂ ಚಾನಲ್ಸ್ ಅಥವಾ ಕ್ಲೋರೈಡ್ ಚಾನಲ್ಸ್ ಮತ್ತು ಕ್ಯಾಲ್ಸಿಯಂ ಚಾನಲ್ಸ್, ಈ 4-5ರಲ್ಲಿ ಯಾವ್ದಾರ ಚಾನಲ್ಸ್ ಜಾಸ್ತಿ ಮ್ಯೂಟೇಷನ್ ಏನಾದರೂ ಆಯಿತು ಅಂದರೆ, ಮ್ಯೂಟೇಷನ್ ಇಸ್ ನಥಿಂಗ್ ಬಟ್ ಅಂದರೆ ನಾರ್ಮಲ್ ಆಗಿರೋ ಜಾಗದಲ್ಲಿ ಅಬ್ನಾರ್ಮಲ್ ಆಗಿರೋಂಥ ಚಾನಲ್ಸ್ ಡೆವಲಪ್ ಆದರೆ, ಸೊ ಅವಾಗ ಸಿಗ್ನಲ್ ಪಾಸ್ ಆಗೋದು, ಕರೆಂಟ್ ಫ್ಲೋ ಆಗೋದು ಏರುಪೇರ್ ಆಗುತ್ತೆ. ಸೊ ಕರೆಂಟ್ ಫ್ಲೋ ಆಗೋದು ಯಾವಾಗ ಏರುಪೇರ್ ಆಗುತ್ತೆ, ಹಾಗಾಗಿ ಅದು ನಮಗೆ ಜಾಸ್ತಿ ಕರೆಂಟ್ ಜನರೇಷನ್ ಆಗಿ ಕಂಟ್ರೋಲ್ ತಪ್ಕೊಳ್ಳೋದು. ಸೊ ಕಂಟ್ರೋಲ್ ಹೋದಾಗ ಬ್ರೈನ್ಗೆ ಅದು ಹೊರಗಡೆಗೆ ಎಪಿಲೆಪ್ಸಿ ಆಗಿ ಅಂದರೆ ಫಿಟ್ಸ್ ಥರ ನಮಗೆ ಕಾಣಿಸುತ್ತೆ. ಸೊ ಅದು ನಮಗೆ MRI ಅಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ. ಈಗ ಸಪೋಸ್ ಈಗ ಕರೆಂಟ್ ಪಾಸ್ ಆಗೋದನ್ನ ನಾವು ನೋಡೋಕ್ಕಾಗತ್ತಾ? ನೋಡೋಕ್ಕಾಗಲ್ಲ. ಸೊ ಓನ್ಲಿ ಅದನ್ನ ಫೀಲ್ ಮಾಡ್ಬೋದು ಅಷ್ಟೇ, ರೈಟ್?
ಸೊ ಅದನ್ನ ನಮಗೆ ಹೊರಗಡೆಗೆ ನೋಡೋಕ್ಕಾಗಲ್ಲ, ಫೀಲ್ ಮಾಡ್ಬೋದು ಅಷ್ಟೇ. ಸೊ ಅದೇ ಥರ ಎಪಿಲೆಪ್ಸಿಲೂ ಅಷ್ಟೇ. ಅಂದರೆ MRI ಮಾಡ್ತೀವಿ, ನಾರ್ಮಲ್ ಇರುತ್ತೆ. ಈಜಿಲಿ ಕೆಲವು ಸಲ ಡಿಟೆಕ್ಟ್ ಆಗುತ್ತೆ, ಕೆಲವು ಸಲ ತುಂಬ ಜಾಸ್ತಿ ಜನರೇಟ್ ಆಗ್ತದೆ ಡಿಟೆಕ್ಟ್ ಆಗುತ್ತೆ, ಸೂಪರ್ಫಿಷಿಯಲ್ ಏರಿಯಾಸ್ ಅಲ್ಲಿ ಇದ್ರೆ ಡಿಟೆಕ್ಟ್ ಆಗುತ್ತೆ, ಮತ್ತೆ ಎಷ್ಟೊಂದು ಜನಕ್ಕೆ ಈಜಿಲು ಮಿಸ್ ಆಗುತ್ತೆ. ಓಕೆ, ಸೊ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ನೆಗೆಟಿವ್ ಬಂದಾಗ ಇಡಿಯೋಪತಿಕ್ ಅಂತ ಲೇಬಲ್ ಮಾಡಿ ಈ ಥರ ಅಯಾನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ಹೇಗೆ ಕಂಡುಹಿಡಿಯಬಹುದು ಅಂತ ನಿಮ್ಗೆ ಮುಂದಕ್ಕೆ ಹೇಳ್ತೀನಿ ನಾನು. ಸೊ ಓಕೆ, ಮೇನ್ ರೀಸನ್ ಅದು ಅಯಾನಿಕ್ ಇಂಬ್ಯಾಲೆನ್ಸ್. ಓಕೆ, ಈಗ ಜನರಲ್ಲಿರುವಂಥ ಪ್ರಶ್ನೆ ಏನಂದರೆ, ಒಂದು ಸಲ ಈ ಮೂರ್ಛೆ ರೋಗ ಅಥವಾ ಫಿಟ್ಸ್ ಬಂದರೆ ಅದು ಲೈಫ್ ಲಾಂಗ್ ಇರುತ್ತಾ? ಸೊ ಲೈಫ್ ಲಾಂಗ್ ಇವಾಗ ಎಲ್ಲರಿಗೂ ನಾರ್ಮಲ್ ಆಗಿ ಶುಗರ್ ಲೈಕ್ BP ಶುಗರ್ ಇರೋ ಥರ ಅದು ಲೈಫ್ ಲಾಂಗ್ ಇರುವಂಥ ಒಂದು ಕಾಯಿಲೆನಾ ಅಂತ ಒಂದು ಸರಿ ಬಂದರೆ? ಓಕೆ, ಇದನ್ನು ಕಾಮನ್ ಕ್ವೆಶ್ಚನ್. ಯಾಕಂದ್ರೆ ಮತ್ತೆ ಎಲ್ಲರಿಗೂ ಬರುತ್ತಾ, ಮತ್ತೆ ಇನ್ನೊಂದ್ಸಲ ಬರುತ್ತಾ? ಡೆಫಿನೆಟ್ಲಿ. ಅಂದ್ರೆ ಇದು ಯಾವ ಟೈಪ್ ಆಫ್ ಎಪಿಲೆಪ್ಸಿ, ಯಾವ ತರ ಫಿಟ್ಸ್ ಅಂತ ಗೊತ್ತಾದಾಗ ನಾವು ಅದನ್ನ ಪ್ರೆಡಿಕ್ಟ್ ಮಾಡ್ಬೋದು. ಸೊ ಯಾವ ಕ್ಯಾಟಗರಿಗೆ ಬಂದ್ ಸೇರುತ್ತೆ, ಫೋಕಲ್ಲ, ಜೆನೆಟಿಕ್ ಅಥವಾ ಬ್ರೈನ್ ಅಲ್ಲಿ ಅಬ್ನಾರ್ಮಲಿಟಿಯಿಂದ ಬರ್ತಾರೆ ಎಪಿಲೆಪ್ಸಿನ, ಟ್ಯೂಮರ್ ಇಂದ ಬರ್ತಾರೆ ಎಪಿಲೆಪ್ಸಿನ, ಅದ್ರ ಮೇಲೆ ಹೋಗುತ್ತೆ. ಸಪೋಸ್ ಈಗ ಸೊ ಹಂಗಾಗಿ ಕ್ಯಾಟಗರೈಸ್ ಮಾಡ್ಕೊಂಡು ಹೇಳ್ಬೇಕು ಅಂದ್ರೆ, ಈಗ ಫ್ಯಾಮಿಲಿಯಲ್ ಆಗಿ ಬಂದ್ರೆ ಜೆನೆಟಿಕ್ ಆಗಿ ಬರೋದಾದ್ರೆ, ಸೊ ಇಟ್ ಡಿಪೆಂಡ್ಸ್ ಜೆನೆಟಿಕ್ಸ್ ಅವ್ರು ಎಷ್ಟು ಅಂದ್ರೆ ಕ್ಯಾರಿಯೋಟೈಪಿಂಗ್ ಅಂತ ಮಾಡ್ತಾರೆ, ಕ್ರೋಮೋಸೋಮ್ ಸೀಕ್ವೆನ್ಸಿಂಗ್ ಮಾಡ್ತಾರೆ. ಸೀಕ್ವೆನ್ಸಿಂಗ್ ಮಾಡಿದಾಗ ಎಷ್ಟು ಅಮೌಂಟ್ ಕ್ಯಾರಿ ಮಾಡ್ತಾರೆ, ಎಷ್ಟು ಜಾಸ್ತಿ ಅಮೌಂಟ್ ಕ್ಯಾರಿ ಮಾಡಿದ್ರೆ ಡೆಫಿನೆಟ್ಲಿ ಅವ್ರ ಫ್ಯೂಚರ್ ಜನರೇಷನ್ಸ್ ಅಫೆಕ್ಟ್ ಆಗುತ್ತೆ. ಕಮ್ಮಿ ಇದ್ರೆ ಆಗಲ್ಲ, ಚಾನ್ಸಸ್ ಇರುತ್ತೆ, ಬಟ್ ಲೆಸ್ ರಿಸ್ಕ್ ಆಫ್ ಟ್ರಾನ್ಸ್ಮಿಟಿಂಗ್ ಟು ದೇರ್ ಆಫ್ ಸ್ಪ್ರಿಂಗ್ಸ್. ಅಂದ್ರೆ ಮುಂದಿನ ಪೀಳಿಗೆಗೆ ಅದನ್ನ ಅವರು ಕೊಡೋವಂಥದ್ದು ಚಾನ್ಸಸ್ ಕಡಿಮೆ ಆಗುತ್ತೆ, ಅಮೌಂಟ್ ಕಡಿಮೆ ಇದ್ರೆ. ಒಂದು ಸೆಕೆಂಡ್ ಬಂದು ಟ್ಯೂಮರ್ ಅಥವಾ ಇನ್ಫೆಕ್ಷನ್ ಆದ್ರೆ ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ಡಿಸಪಿಯರ್ ಆಗುತ್ತೆ. ಟ್ಯೂಮರ್ ಇದ್ರೆ ಆಪರೇಟ್ ಮಾಡ್ತೀವಿ, ಹೊರಗೆ ತೆಗಿತೀವಿ, ಸೊ ಬರಲ್ಲ. ಸೊ ಡಿಫಿಕಲ್ಟ್ ಟ್ಯೂಮರ್ ಇದ್ರೆ ಮಾತ್ರ, ತುಂಬಾ ಕಷ್ಟ ಟ್ಯೂಮರ್, ಆಪರೇಷನ್ ಮಾಡೋಕ್ಕಾಗಲ್ಲ, ದೊಡ್ಡದು ಆ ಥರ ಇದ್ರೆ ಮಾತ್ರ ಕಂಟಿನ್ಯೂ ಆಗುತ್ತೆ. ಸೊ ಬ್ಲೀಡಿಂಗ್ ಕ್ಲಾಟಿಂಗ್ ಆಯ್ತು, ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಕೊಟ್ರೆ ಬರಲ್ಲ, ಚಾನ್ಸಸ್ ಮತ್ತೆ ರಿಡ್ಯೂಸ್ ಆಗುತ್ತೆ. ಬ್ರೈನಲ್ಲಿ ಅಬ್ನಾರ್ಮಲಿಟಿ ಹುಟ್ತಾನೆ ಇತ್ತು ಅಂದ್ರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಸೊ ಹುಟ್ಟುತ್ತಾನೆ ಇರುವಂತ ಎಪಿಲೆಪ್ಸಿ ಅದು ಲೈಫ್ ಲಾಂಗ್ ಇರುತ್ತೆ, ಮೋಸ್ಟ್ ಆಫ್ ದ ಟೈಮ್ ಇದ್ದೇ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಎಪಿಲೆಪ್ಸಿ ಬರೋಂಥ ಚಾನ್ಸಸ್ನ ಕಡಿಮೆ ಮಾಡೋಕ್ಕೆ ಸರ್ಜರೀಸ್ ಮಾಡಿ ಕಡಿಮೆ ಮಾಡ್ತಾರೆ. ಎಪಿಲೆಪ್ಸಿ ಸರ್ಜರೀಸ್ ಅಂತಾನೆ ಬರುತ್ತೆ. ಅದ್ರಲ್ಲಿ 2 ಥರ ಇರುತ್ತೆ. ಮತ್ತೆ ಒಂದು ಕ್ಯೂರೇಟಿವ್, ಒಂದು ಪ್ಯಾಲಿಯೇಟಿವ್ ಅಂತ. ಕ್ಯೂರೇಟಿವ್ ಅಂದ್ರೆ ಕಂಪ್ಲೀಟ್ ಆಗಿ ಗುಣಪಡಿಸುವಂಥದ್ದು. ಪ್ಯಾಲಿಯೇಟಿವ್ ಏನಂದ್ರೆ ಗುಣಪಡಿಸಕ್ಕಾಗಲ್ಲ, ಕಡಿಮೆ ಮಾಡಬಹುದು ಅಂತ, ಕಮ್ಮಿ ಮಾಡಬಹುದು ರಿಸ್ಕ್ ಅಂತ. ದೇರ್ ಇಸ್ ನಥಿಂಗ್ ಕಾಲ್ಡ್ ಲೈಕ್ ಇಟ್ ವಿಲ್ ಬಿ ರನ್ನಿಂಗ್ ಇನ್ ಫ್ಯಾಮಿಲೀಸ್ ಆಲ್ ದ ಟೈಮ್. ಯಾವಾಗ್ಲೂ ಫ್ಯಾಮಿಲಿ ರನ್ ಆಗುತ್ತೆ, ಅಥವಾ ಒಂದ್ಸಲ ಫಿಟ್ಸ್ ಬಂದವ್ರಿಗೆ ಲೈಫ್ ಲಾಂಗ್ ಫಿಟ್ಸ್ ಬರ್ತಾನೆ ಇರುತ್ತೆ. ಆ ಥರ ಏನು ರೂಲ್ ಇಲ್ಲ, ಜನರಲ್ ರೂಲ್ ಇಲ್ಲ. ಸೊ ಇಟ್ ಇಸ್ ಡಿಪೆಂಡಿಂಗ್ ಆನ್ ದ ರಿಸ್ಕ್. ಅವ್ರು ಹೇಗೆ ಎಪಿಲೆಪ್ಸಿ ಬಂತು ಅನ್ನೋ ಕ್ಯಾಟಗರೈಸ್ ಆಗಿ ಯಾವ ಕ್ಯಾಟಗರಿಗೆ ಬೀಳ್ತಾರೆ ಅದ್ರ ಮೇಲೆ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಓಕೆ, ಈಗ ಏನೇನು ಸಿಂಪ್ಟಮ್ಸ್, ವಾಟ್ ಆರ್ ದ ಮೇನ್ ಸಿಂಪ್ಟಮ್ಸ್ ಆಫ್ ದ ಡಿಸೀಸ್ ಅಂತ ಬಂದರೆ, ಸೊ ಯಾವ್ದು ಮುಖ್ಯ ರೋಗ ಲಕ್ಷಣಗಳು ಅಂತ? ಓಕೆ, ಇದರಲ್ಲಿ ನಾವು ಮೇನ್ ಆಗಿ ಹೇಳೋದೇನಂದ್ರೆ ಮತ್ತೆ ಇದರಲ್ಲಿ ನಾವು ಏಜ್ ಗ್ರೂಪ್ ನ ಕ್ಯಾಟಗರೈಸ್ ಮಾಡ್ತೀವಿ. ಯಾಕೆಂದ್ರೆ ನವಜಾತ ಶಿಶುಗೆ ನ್ಯೂ ಬಾರ್ನ್ ಅಂತ ಹೇಳ್ತೀವಿ, ಚಿಕ್ಕ ಮಕ್ಕಳಿಗೆ ಎಪಿಲೆಪ್ಸಿ ಹೇಗೆ ಬರ್ಬೋದು, ದೊಡ್ಡವ್ರಿಗೆ ಹೇಗೆ ಬರುತ್ತೆ, ವಯಸ್ಸಾದವ್ರಿಗೆ ಹೇಗೆ ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಒಂದೇ ತರ ಬರುತ್ತೆ. ಬಟ್ ನ್ಯೂ ಬಾರ್ನ್ಸ್ ಅಂದ್ರೆ ಹುಟ್ಟಿದ ಮಕ್ಕಳಿಗೆ ಅಥವಾ ತುಂಬಾ ಚಿಕ್ಕ ವಯಸ್ಸಲ್ಲಿರೋ ಮಕ್ಕಳಿಗೆ, ಈಗ ಲೆಸ್ ದನ್ 5 years 5 ವರ್ಷದ ಕೆಳಗಡೆ ಅಂತ ಮಕ್ಕಳಿಗೆ ನಿಮ್ಗೆ ಎಷ್ಟೊಂದ್ಸಲ ಅವ್ರು ಹೇಳ್ಕೊಳ್ಳಲ್ಲ ಅಲ್ವಾ, ಎಲ್ಲಾ ಫಿಟ್ಸ್ ಒಂದೇ ತರ ಬರಲ್ಲ. ಸೊ ಹಾಗಾಗಿ ಡಿಫ್ರೆಂಟ್ ಟೈಪ್ಸ್ ಆಗಿ ಪ್ರೊಜೆಕ್ಟ್ ಆಗುತ್ತೆ ನಮಗೆ. ಸೊ ನಾನು ಫಸ್ಟ್ ನ್ಯೂ ಬಾರ್ನ್ಸ್ ಹೇಳ್ಬಿಟ್ಟು ಅಂದ್ರೆ ಈ ಮಕ್ಕಳದ್ದು ಹೇಳ್ತೀನಿ. ಮಕ್ಕಳಿಗೆ ಪೀಡಿಯಾಟ್ರಿಕ್ ಎಪಿಲೆಪ್ಸಿ ಅಂತ ಹೇಳ್ತೀವಿ. ತುಂಬಾ ಅಳೋದು, ಮಕ್ಕಳು ತುಂಬಾ ಅಳ್ತಾರೆ, ಕೆಲವು ಸಲ ಮಿಸ್ ಮಾಡ್ಕೊಂಡು, ಕಾಮನ್ ಅಳೋದು ಮಕ್ಕಳು ಕಾಮನ್ ಅಲ್ಲ. ಸೊ ಹುಟ್ಟಾಗ ನಾವ್ ಅನ್ಕೋತೀವಿ ಫಸ್ಟ್ 1 month ಅಲ್ಲಿ ಇದು ಕಾಮನ್ ಅನ್ಕೊಂಡ್ಬಿಡ್ತೀವಿ. ಬಟ್ ನೀವು ಫೀಡ್ ಮಾಡಿದ್ರು, ನೀವು ಎಷ್ಟೇ ಸಮಾಧಾನ ಮಾಡಿದ್ರು ತುಂಬಾ ಅಳ್ತಾನೆ ಇದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಸೀಶರ್ ಇಸ್ ಒನ್. ಅಂದ್ರೆ ಫಿಟ್ಸ್ ಬರ್ತಾ ಇದೆ ಅಂದ್ರೆ ಹೊರಗಡೆಗೆ ಕಾಣಿಸಲ್ಲ ನಮ್ಗೆ, ಅದು ಅಳೋದ್ರ ತರನೇ ಬರುತ್ತೆ. ಇನ್ನೊಂದು ಎರಡನೇದು, ಡೆವಲಪ್ಮೆಂಟ್ ಇರಲ್ಲ ಮಕ್ಕಳಿಗೆ. ಬ್ರೈನ್ ಎಲ್ಲ ನಾರ್ಮಲ್ ಇರುತ್ತೆ, ಅವರು ಮುಂದಿನ ಮಕ್ಕಳೆಲ್ಲ ಅಂದ್ರೆ ಅವ್ರ ಮುಂಚೆ ಪ್ರೀವಿಯಸ್ ಜನರೇಷನ್ ಎಲ್ಲ ಚೆನ್ನಾಗಿರ್ತಾರೆ. ಇದು 2ನೇ ಮಗು ಅನ್ಕೊಳ್ಳಿ, ಫಸ್ಟ್ ಮಗುನೇ ಆಗಿರ್ಬಹುದು. ಡೆವಲಪ್ಮೆಂಟ್ ಡಿಲೇ ಅಂತ ಹೇಳ್ತೀವಿ. ಮಗು ಕೂತ್ಕೊಳ್ಳೋದು 6 ತಿಂಗಳಿಗೆ, ಕಾಲು ಹೆಜ್ಜೆ ಇಡಕ್ಕೆ ಶುರು ಮಾಡೋದು 9 ತಿಂಗಳಿಗೆ, ನಡೆಯಕ್ಕೆ ಶುರು ಮಾಡೋದು 1 ವರ್ಷಕ್ಕೆ ಅಂತ ಇರುತ್ತೆ. ಸೊ ಅದನ್ನ ಫೇಲ್ ಆಯ್ತು ಅಂದ್ರೆ 6 ತಿಂಗಳಾದ್ರೂ ಕೂತ್ಕೊಂತಾ ಇಲ್ಲ, 9 ತಿಂಗಳಾದ್ರೂ ನಿಂತ್ಕೊಂತಾ ಇಲ್ಲ, ತುಂಬಾ ಡಿಲೇ ಆಗ್ತಾ ಇದೆ ಅಂದಾಗ ಬ್ರೈನಲ್ಲಿ ಒಳಗೆ ಏನೋ ಆಗ್ತಾ ಇದೆ, ನಮ್ಗೆ ಹೊರಗಡೆ ಕಾಣಿಸ್ತಾ ಇಲ್ಲ, ಅದು ಫಿಕ್ಸ್ ಆಗಿರುತ್ತೆ ಮೋಸ್ಟ್ ಆಫ್ ದ ಟೈಮ್. ಸೊ ಅದು ಅನ್ಡಿಟೆಕ್ಟೆಡ್ ಆಗಿ ಹೋಗುತ್ತೆ. ಸೊ ಮಕ್ಕಳಿಗೆ ಜನರಲಿ ಈ ತರ ಬರುತ್ತೆ. ಇನ್ನೊಂದಂದ್ರೆ ಅವ್ರಿಗೆ ಬ್ಯಾಲೆನ್ಸ್ ಬರಲ್ಲ, ಹಿಂಗ್ ಕೂತ್ಕಡೆನೆ ಬಿದ್ದೋಗ್ತಾರೆ. ಓಕೆ, ಅದನ್ನ ಎಟೋನಿಕ್ ಸೀಜರ್ಸ್ ಅಂತ ಕರಿತೀವಿ. ಅಂದ್ರೆ ಬಾಡಿಲಿ ಪಾಸ್ಚರ್ ಮೇಂಟೈನ್ ಮಾಡಕ್ ಆಗ್ತಾ ಇರಲ್ಲ. ಮಕ್ಳು ಏನ್ ಮಾಡ್ತಾರೆ, ಸಡನ್ ಆಗಿ ಕೂತ್ಕೊಂಡಿರ್ತಾರೆ,
ಸಡನ್ ಆಗಿ ಬಿದ್ದೋಗ್ತಾ ಇರ್ತಾರೆ. ಜರ್ಕಿ ಮೂಮೆಂಟ್ಸ್ ಬರ್ಬೋದು. ಇದನ್ನೆಲ್ಲ ಲೈಕ್ ಯೂಶುವಲಿ ಪೇರೆಂಟ್ಸ್ ಅಬ್ಸರ್ವ್ ಮಾಡಲ್ಲ. ಹೌದು. ಸೊ ನಾವ್ ಇದನ್ನ ಡೆಲಿಬರೇಟ್ ಆಗಿ ಕೇಳ್ತೀವಿ. ಅವ್ರು ಬರೋದ್ ಕಂಪ್ಲೇಂಟೇ ಬೇರೆ, ಮಗು ಡೆವಲಪ್ಮೆಂಟ್ ಆಗಿಲ್ಲ ಸರ್, 1 year ಆಯ್ತು ಇನ್ನ ನಡೀತಾ ಇಲ್ಲ, ಮಾತಾಡಕ್ಕೆ ಟ್ರೈ ಮಾಡ್ತಾ ಇಲ್ಲ, ಯಾವಾಗ್ಲೂ ಅಳ್ತಾ ಇರುತ್ತೆ, ಈ ತರ ಡಿಫ್ರೆಂಟ್ ಸಿಂಪ್ಟಮ್ಸ್ ಇಟ್ಕೊಂಡ್ ಬರ್ತಾರೆ. ಬಟ್ ನಾವು ಫಸ್ಟ್ ಥಿಂಗ್ ಮಾಡೋದೇ ಎಪಿಲೆಪ್ಸಿ ಇದೆಯಾ ಅಂತ ನೋಡಕ್ಕೆ. ಸೊ ಅವಾಗ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಎಷ್ಟೊಂದು ಜನ ನೋಟಿಸ್ ಮಾಡ್ತಾರೆ ಜರ್ಕ್ ಕೊಡೋದು, ಬೆಚ್ಚ ಬೀಳೋದು. ಬೆಚ್ಚ ಬೀಳೋದು ಕಾಮನ್ ರೆಸ್ಪಾನ್ಸ್, ಬಟ್ ಅತಿಯಾಗಿ ಬೆಚ್ಚ ಬೀಳ್ತಾರೆ ಕೆಲವರು. ಅತಿಯಾಗಿ ಬೆಚ್ಚ ಬೀಳೋದು ಅಂದ್ರೆ ಕೈಲಿ ಹಿಡಿದ್ರೆ ಬಿದ್ದೋಗುತ್ತೆ. ಈಗ ಮಗು ಕೈಯಲ್ಲ ಹಿಡ್ಕೊಂಡಿರುತ್ತೆ, ಸಡನ್ ಆಗಿ ಡ್ರಾಪ್ ಮಾಡುತ್ತೆ, ಅಥವಾ ಹಿಂಗ್ ಕೂತಿರುತ್ತೆ, ಸಡನ್ ಆಗಿ ನೆಲದ ಮೇಲೆ ಬಿದ್ದೋಗುತ್ತೆ. ಸೊ ಅದು ನಾರ್ಮಲ್ ಅಲ್ಲ. ನಾರ್ಮಲ್ ಆಗಿ ಬೆಚ್ಚ ಬೀಳ್ಬೇಕಾದ್ರೆ ಜಸ್ಟ್ ಈ ತರ ಮೂವ್ಮೆಂಟ್ ಬರ್ತಾ ಹೋಗುತ್ತೆ ಅಷ್ಟೇ. ಸೊ ಅದನ್ನ ಮಯೋಕ್ಲೋನಸ್ ಅಂತ ಹೇಳ್ತೀವಿ. ಸೊ ಮಕ್ಕಳು ಅದನ್ನ ಎಕ್ಸಾಜರೇಟ್ ಆಗಿ ಬಂದ್ರೆ, ತುಂಬಾ ಜಾಸ್ತಿ ಅತಿಯಾಗಿ ಬಂದ್ರೆ ಫೋಕಸ್ ಮಾಡ್ಬೇಕು. ಮಗು ಡೆವಲಪ್ಮೆಂಟ್ ಇಲ್ಲ ಅಂತಂದ್ರೆ, ಮಗು ತುಂಬಾ ಅಳ್ತಾ ಇದೆ ಅಂದ್ರೆ, ಮಗು ತುಂಬಾ ಬೆಚ್ಚ ಬೀಳ್ತಾ ಇದೆ ಅಂತಂದ್ರೆ, ಮಗು ಮಾತಾಡಕ್ ಬರ್ತಾ ಇಲ್ಲ ಅಂತಂದ್ರೆ, ಅಂದ್ರೆ ಹಿಯರಿಂಗ್ ಚೆನ್ನಾಗಿದೆ, ವಿಷನ್ ಚೆನ್ನಾಗಿದೆ, ಬಟ್ ಮಗು ವಾಯ್ಸ್ ಚೆನ್ನಾಗಿದೆ, ಬಟ್ ಮಗು ಮಾತಾಡಕ್ ಟ್ರೈ ಮಾಡ್ತಿಲ್ಲ ಅಂತಂದ್ರೆ ಎಪಿಲೆಪ್ಸಿ ಇದೆ ಅಂತ ಗೊತ್ತಿರ್ಬೇಕು. ಇನ್ನು ದೊಡ್ಡೋರಿಗೆ ಬಂದ್ರೆ, ದೊಡ್ಡೋರಲ್ಲಿ ಮತ್ತೆ ಡಿಫ್ರೆಂಟ್ ವೆರೈಟೀಸ್ ಇದೆ. ಅಂದ್ರೆ ಏನಂದ್ರೆ ಕೆಲವರಿಗೆ ಅಂದ್ರೆ ಫೋಕಲ್ ಸೀಜರ್ಸ್ ಅಂತ ಹೇಳ್ತೀವಿ, ಜನರಲೈಸ್ ಸೀಜರ್ಸ್ ಅಂತ ಹೇಳ್ತೀವಿ. ನಾವು ಜನರಲ್ ಮೂವೀಸ್ ಎಲ್ಲ ನಾವು ನೋಡಿರ್ತೀವಿ, ಲೈಕ್ ಹೇಗೆ ಸೀಜರ್ಸ್ ಬರುತ್ತೆ ಅಂತ. ಆ ಕ್ಯಾಟಗರಿ ಬಂದು ತುಂಬಾ ಕಮ್ಮಿನೇ. ಯಾಕಂದ್ರೆ ಎಲ್ಲಾ ಆತರ ಇರ್ಲೇಬೇಕು ಅಂತ ಏನಿಲ್ಲ. ತುಂಬಾ ಜನ ನಮ್ಮ ಹತ್ರ ಬರೋದು, ಇಲ್ಲ ಸರ್ ಅವ್ನು ನಾಲ್ಗೆ ಕಚ್ಕೊಂಡಿರ್ಲಿಲ್ಲ, ಇಲ್ಲ ಸರ್ ಅವ್ನು ಯೂರಿನ್ ಪಾಸ್ ಮಾಡಿರ್ಲಿಲ್ಲ, ಆತರ ಏನಿಲ್ಲ. ಸೊ ಎಲ್ಲಾ ಸಿಂಪ್ಟಮ್ಸ್ ಇರ್ಲೇಬೇಕಂತ ಏನಿಲ್ಲ. ಯಾವೊಂದು ವ್ಯಕ್ತಿಗೆ 30 ಸೆಕೆಂಡ್ಸ್ಗಿಂತ ಜಾಸ್ತಿ ಹೊತ್ತು ಪ್ರಜ್ಞೆ ಹೋಯ್ತು, ಕೆಳಗ್ ಬಿದ್ರು, ಬಿದ್ದಾಗ ಗಾಯ ಮಾಡ್ಕೊಂಡಿದ್ದಾರೆ, ಬಟ್ ಅವ್ರಿಗೆ ಅದು ಜ್ಞಾಪಕ ಇಲ್ಲ, ಕೈಕಾಲ್ ಜರ್ಕಿ ಮೂವ್ಮೆಂಟ್ಸ್ ಬರ್ತದೆ, ಬರ್ದನೆ ಜಸ್ಟ್ ಹಿಂಗ ರೊಟೇಟ್ ಆಗಿ ಮೂವ್ಮೆಂಟ್ ಹಿಡ್ಕೋಬಹುದು. ಓಕೆ, ಈ ತರ ಮಾಡ್ಲೇಬೇಕಂತ ಏನಿಲ್ಲ. ಈ ತರ ಒಂದ್ ಪಾಸ್ಚರ್ ಅಬ್ನಾರ್ಮಲ್ ಆಗಿ ಬರ್ಬೋದು. ಓಕೆ, ಅದೇ ತರ ಹಂಗೆ ಹಿಡ್ಕೊಂಡಿರ್ತಾರೆ ಕೆಲವರು. ಅದೊಂದಿರುತ್ತೆ. ಇನ್ನ ಕೆಲವರು ಜಸ್ಟ್ ಸುಮ್ನೆ ಕೂತಿರ್ತಾರೆ, ಬಟ್ ಬ್ರೀಫ್ ಅನ್ಅವೇರ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಕೂತಿರ್ತಾರೆ, ಜಸ್ಟ್ ಒಂದ್ ಕಡೆಗೆ ಸ್ಟೇರ್ ಮಾಡ್ತಿರ್ತಾರೆ, ಬ್ಲಾಂಕ್ ಔಟ್ ಆಗ್ತಾರೆ. ಸೊ ಅದನ್ನ ಬ್ಲಾಕ್ ಔಟ್ ಆದಾಗ ಜಸ್ಟ್ ನೀವು ಎಷ್ಟೇ ಮಾತಾಡಿದ್ರೆ ಮಾತಾಡಲ್ಲ, ಇಟ್ಸ್ ಬ್ರೀಫ್ ಅಷ್ಟೇ, 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಅಲ್ಲಿ. ಸೊ ಅವ್ರಿಗೆ ಪ್ರಜ್ಞೆ ಇರೋದೇ ಇಲ್ಲ, ಅದ್ರ ಅವ್ರು ಬೀಳೋದು ಇಲ್ಲ ಕೆಳಗಡೆ, ಸೊ ಕೂತ್ಕಡೆನೆ ಕೂತಿರ್ತಾರೆ. ಸೊ ಅದು ಒಂದು ಎಪಿಲೆಪ್ಸಿ ಫೀಚರ್ಸ್. ಫೋಕಲ್ ಸೀಜರ್ಸ್ ಅಂತ ಹೇಳೋದು ತುಂಬಾ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಐಸ್ ಒನ್ ಸೈಡ್ ಆಗಿ ಟ್ವಿಚಿಂಗ್ ಈ ತರ ಬರಕ್ಕೆ ಸ್ಟಾರ್ಟ್ ಆಗಿ, ಕೈ ಈ ತರ ಮೂವ್ಮೆಂಟ್ಸ್ ಒನ್ ಸೈಡ್ ಬರ್ತಾ ಇದೆ ಅಂದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ರೋಗ ಲಕ್ಷಣಗಳು ಮಕ್ಕಳಿಗಿಂತ ದೊಡ್ಡವರಲ್ಲಿ ಬೇಗ ಕಂಡುಹಿಡಿಯೋದು ಸುಲಭ ಅಂತ ಹೇಳ್ತೀರಾ? ಈಸಿ. ಸೊ ಅಂದ್ರೆ ಈಗ ಪೇರೆಂಟ್ಸ್ ಸ್ವಲ್ಪ ಲೈಕ್ ಗಮನ ಹರಿಸಬೇಕು. ಪೀಡಿಯಾಟ್ರಿಕ್ಸ್ ಅಂದ್ರೆ ಮಕ್ಕಳು ಸ್ವಲ್ಪ. ಇನ್ನೊಂದು ಪೂರ್ ಸ್ಕೋಲಾಸ್ಟಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಓದೋದ್ರಲ್ಲಿ ಕಡಿಮೆ. ತುಂಬಾ ಜನ ಪೇಷಂಟ್ಸ್ ಬರ್ತಾರೆ ಅಂದ್ರೆ ನಮ್ಮ ಮಗು ಓದ್ತಾ ಇಲ್ಲ ಅಂತ. ಸೊ ಬಟ್ ಅಂದ್ರೆ ಅವರೇಜ್ ಇಂಟೆಲೆಕ್ಚುಯಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಅದು ಒಂದು ಕಾರಣ ಇರುತ್ತೆ. ಅವ್ರಿಗೆ ಮೇನ್ ಆಗಿ ಬರ್ತಾರೆ ಸೀಜರ್ಸ್ ಈ ತರ. ಅವ್ರು ಬೀಳ್ತಾನವರೆಲ್ಲ, ಕೈಕಾಲ್ ಮೂವ್ಮೆಂಟ್ಸ್ ಇವರೆಲ್ಲ, ಓಡಾಡೋದೆಲ್ಲ ಚೆನ್ನಾಗಿರುತ್ತೆ, ಬೆಳವಣಿಗೆನೂ ಚೆನ್ನಾಗಿರುತ್ತೆ, ಹುಟ್ಟಾಗೆಲ್ಲ ಚೆನ್ನಾಗಿರ್ತಾರೆ, ಪ್ಲಸ್ ಫ್ಯಾಮಿಲಿ ಯಾರಿಗೂ ಏನು ತೊಂದರೆ ಇರಲ್ಲ. ಅಂಡ್ ಓದೋದ್ರಲ್ಲಿ ತುಂಬಾನೇ ಸ್ಲೋ ಇರ್ತಾರೆ. ಜಸ್ಟ್ ಬಿಲೋ ಅವರೇಜ್ ಎಲ್ಲ ಕನ್ಸಿಡರ್ ಮಾಡಲ್ಲ ನಾವು ಯೂಶಲಿ. ತುಂಬಾ ಪುವರ್ ಇದ್ರೆ ಅವ್ರ ಕ್ರೊನಾಲಜಿಕಲ್ ಏಜ್ ಅಂತ ಹೇಳ್ತೀವಿ, ಅಂದ್ರೆ ಅವ್ರದ್ದು ಬಯೋಲಾಜಿಕಲ್ ಏಜ್ ಮೆಂಟಲ್ ಏಜ್ಗೂ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಮೆಂಟಲ್ ಏಜ್ ತುಂಬಾ ಕಡಿಮೆ ಇರುತ್ತೆ, ಅಂದ್ರೆ IQ ಅಂತ ಹೇಳ್ತೀವಿ. ಸೊ ಯಾವಾಗ IQ ತುಂಬಾ ಕಡಿಮೆ ಅನ್ಸುತ್ತೆ ನಮ್ಗೆ, ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಕಡಿಮೆ ಅನ್ಸುತ್ತೆ, ಅವಾಗ ಈಜಿ ಮಾಡಿ ನೋಡ್ಬೇಕು. ನಾನು ರಿಯಲ್ ಲೈಫ್ ಸಿನಾರಿಯೋಸ್ ಅಲ್ಲಿ ನೋಡೋದು ತುಂಬಾ ಕೇಸಸ್ ಇದೆ ಆತರ. ಅಂದ್ರೆ ಪುವರ್ ಸ್ಕೋಲಾಸ್ಟಿಕ್ ಪರ್ಫಾರ್ಮೆನ್ಸ್ ಅಂತ ಕರ್ಕೊಂಡ್ ಬಂದು ತುಂಬಾ ಜನ ಡಾಕ್ಟರ್ಸ್ ಇದು ನಾರ್ಮಲ್ ನಮ್ಮ ಹೋಗಿ ಮನೆಗೆ ಅಂತ ಕಳಿಸ್ತಾರೆ. ಸೊ ಆಮೇಲೆ ರಿಪೀಟೆಡ್ ಆಗಿ ಟೀಚರ್ಸ್ ಹೇಳ್ತಾರೆ, ಇಲ್ಲ ನಿಮ್ಮ ಮಗ 5th ಸ್ಟ್ಯಾಂಡರ್ಡ್ ಇದ್ರು ಅವ್ನು ಬುದ್ಧಿ 2nd ಸ್ಟ್ಯಾಂಡರ್ಡ್ ತರ ಐತೆ, ಅವನ ಪರ್ಫಾರ್ಮೆನ್ಸ್ ಅಷ್ಟೇ ಇರೋದು ಅಂತ ಹೇಳಿದಾಗ ನಾವು ಮತ್ತೆ ರೆಟ್ರೋಸ್ಪೆಕ್ಟಿವ್ ಆಗಿ ವಾಪಸ್ ತಗೊಂಡು ನೋಡಿದಾಗ, EEG ಮಾಡಿ ನೋಡಿದಾಗ ಎಷ್ಟೋ ಜನಕ್ಕೆ ಸೀಶರ್ ಡಿಟೆಕ್ಟ್ ಆಗಿದೆ. ಸೊ ಅದರಲ್ಲಿ ಮತ್ತೆ ಹೊರಗಡೆಗೆ ಆಗ ಅವ್ರ ಪೇರೆಂಟ್ಸ್ ಹೇಳಿದೆ, ನನ್ನ ಮಗಂಗೆ ಯಾವತ್ತೂ ಏನೂ ಆಗೇ ಇಲ್ಲ ಸರ್, ಕೆಳಗೆ ಬಿದ್ದೇ ಇಲ್ಲ, ಅವ್ನ ಕೈಕಾಲು ಜರ್ಕ್ ಮೂವ್ಮೆಂಟ್ಸ್ ಬಂದೇ ಇಲ್ಲ. ಸೊ ಇದೊಂದು ಚೇಂಜ್ ಆಗಬೇಕು ಜನರಲ್ ಕಾನ್ಸೆಪ್ಟ್. ಸೊ ಅದನ್ನ ಹೈಲೈಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನೊಂದು ಕ್ವಶನ್ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಅಂದಾಜು 5 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳಲ್ಲಿ ಜ್ವರ ಬಂದಾಗ ಫಿಟ್ಸ್ ಬರೋ ಚಾನ್ಸಸ್ ಬಹಳ ಇರುತ್ತೆ. ಅಂದ್ರೆ ಲೈಕ್ ಅವ್ರಿಗೆ ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಆವಾಗ ಪೇರೆಂಟ್ಸ್ ಅದ್ರ ಬಗ್ಗೆ ತುಂಬಾ ಗಮನ ವಹಿಸ್ಬೇಕಾ, ಅಥವಾ ಅವ್ರೇನಾದ್ರೂ ಹೆದರ್ಕೊಳ್ಳೋದು ಆ ಥರ ಏನಾದ್ರು ಇರುತ್ತೆ, ಅಥವಾ ಟ್ರೀಟ್ಮೆಂಟ್ ಬೇಕಾಗುತ್ತಾ ಅದಕ್ಕೆ? ಖಂಡಿತ. ಯಾಕಂದ್ರೆ ಇದು ತುಂಬಾ ಮೋಸ್ಟ್ ಕಾಮನ್ ಎಂಟಿಟಿ. ಸೊ ಏನಂದ್ರೆ ಫೆಬ್ರೈಲ್ ಸೀಜರ್ಸ್ ಅಂತ ಕರಿತೀವಿ. ಅದನ್ನ 6 months to 6 years ಅಂತ ಟೈಮ್ ಬೌಂಡ್ ಇರುತ್ತೆ ನಮಗೆ. 6 ತಿಂಗಳಿಂದ ಹುಟ್ಟಿದ 6 ತಿಂಗಳಿಂದ ಹಿಡಿದು
6 ವರ್ಷದವರೆಗೆ ಬರೋದನ್ನ ಫೆಬ್ರೈಲ್ ಸೀಜರ್ಸ್ ಅಂತ ಹೇಳ್ತಾರೆ. ಸೊ ಅದು ಯಾವ ಥರ ಬೇಕಾದರೂ ಬರ್ಬೋದು, ಫೋಕಲ್ ಆಗಾದ್ರೂ ಬರ್ಬೋದು, ಜನರಲೈಸ್ಡ್ ಆಗಾದ್ರೂ ಬರ್ಬೋದು. ಟೆಂಪರೇಚರ್ ಯಾವಾಗ ತುಂಬ ಪೀಕಲ್ಲಿ ಹೋಗುತ್ತೆ, ಸೊ ಬ್ರೈನ್ ಅವಾಗ ತುಂಬ ಹೈ ಟೆಂಪರೇಚರ್ ಇರೋದ್ರಿಂದ ಮತ್ತೆ ಅಯಾನ್ ಚಾನಲ್ಸ್ ಎಲ್ಲ ಮ್ಯೂಟೇಷನ್ಸ್ ಅಂದರೆ ಅಯಾನ್ ಚಾನಲ್ಸ್ ಹೈಪರ್ ಆಕ್ಟಿವ್ ಆಗಿ ಬಾಡಿಲಿ ಮತ್ತೆ ಸೀಜರ್ ಜನರೇಟ್ ಆಗುತ್ತೆ. ಸೊ ಅದು ಏನಂದರೆ ಪೇರೆಂಟ್ಸ್ ವರಿ ಮಾಡಬೇಕಂದ್ರೆ ಡೆಫಿನೆಟ್ಲಿ, ಯಾಕಂದರೆ ಅದು 2-3 ಟೈಮ್ಸ್ ಬಂತು ಅಂದರೆ ಬ್ರೈನ್ ಅಗೇನ್ ವಿಲ್ ಗೋ ಫಾರ್ ಶಾರ್ಟ್ ಸರ್ಕ್ಯೂಟ್. ಓಕೆ, ಸೊ ಬ್ರೈನ್ ಜಾಸ್ತಿ ಡ್ಯಾಮೇಜ್ ಹಾಕಿ ಬಿಡಬಾರ್ದು. ಎಸ್ಪೆಷಲಿ ಪೀಡಿಯಾಟ್ರಿಕ್ ಆ ಏಜ್ ಗ್ರೂಪಲ್ಲಿ ಬ್ರೈನ್ ಡೆವಲಪಿಂಗ್ ಬ್ರೈನ್ ಇರುತ್ತೆ. ಸೊ ಅದನ್ನ ನಾವು ರಿಪೀಟೆಡ್ ಆಗಿ ಸೀಜರ್ ಬಂದು ಡ್ಯಾಮೇಜ್ ಆದರೆ ಅವ್ರದ್ದು ನೆಕ್ಸ್ಟ್ ಫ್ಯೂಚರ್ ಬ್ರೈನ್ ಡೆವಲಪ್ಮೆಂಟ್ಗೆ ಹ್ಯಾಂಪರ್ ಆಗುತ್ತೆ. ಸೊ ಅದನ್ನ ತಡಿಯಕ್ಕೋಸ್ಕರ ಅವರು ಡೆಫಿನೆಟ್ಲಿ ಅದ್ರ ಬಗ್ಗೆ ವರಿ ಮಾಡ್ಬೇಕಂದ್ರೆ ಆಸ್ ಸೂನ್ ಆಸ್ ಪಾಸಿಬಲ್ ಹಾಸ್ಪಿಟಲ್ ಕರ್ಕೊಬಂದು ಮಗುಗೆ ಚಿಕಿತ್ಸೆ ಕೊಡಿಸಿ. ಸೊ ಆ ಥರ ವೆರೈಟಿ ಆಫ್ ಫೆಬ್ರೈಲ್ ಸೀಜರ್ಸ್ ಅಂತ ಏನು ಹೇಳ್ತೀವಿ, ಅದು ಯೂಶಲಿ 6 ವರ್ಷ ದಾಟಿದ ಮೇಲೆ ಬರೋ ಚಾನ್ಸಸ್ ತುಂಬಾನೇ ಕಡಿಮೆ. ಸೊ ಅವ್ರಿಗೆ ಫ್ಯೂಚರಲ್ಲಿ ಮಾಮೂಲಿ ಜನರಲ್ ಪಾಪ್ಯುಲೇಷನ್ಗೆ ಒಂದು 5% ರಿಸ್ಕ್ ಇದ್ರೆ ಎಪಿಲೆಪ್ಸಿ ಬರೋದು, ಏನೂ ಇಲ್ಲದೆ ಇರೋರಿಗೆ ಫೆಬ್ರೈಲ್ ಸೀಜರ್ ಹಿಸ್ಟ್ರಿ ಇಟ್ಕೊಂಡು, ಇವಾಗ ಚಿಕ್ಕ ವಯಸ್ಸಲ್ಲಿ ಫೆಬ್ರೈಲ್ ಸೀಜರ್ ಹಿಸ್ಟ್ರಿ ಇತ್ತು, ಅವರು ಒಂದು ಅಡಲ್ಟ್ಹುಡ್ಗೆ ಬಂದಾಗ ಸೀಜರ್ ಬಂತು ಅಂದ್ರೆ ಬರೋ ಚಾನ್ಸಸ್ 10% ಜಾಸ್ತಿ ಆಗುತ್ತೆ. ಜನರಲ್ ಪಾಪ್ಯುಲೇಷನ್ಗೆ 5 ಇದೆ, ಇವ್ರಿಗೆ 10 to 15% ಜಾಸ್ತಿ ಆಗುತ್ತೆ. ಸೊ ಡೆಫಿನೆಟ್ಲಿ ಅದ್ರ ಬಗ್ಗೆ ವರಿ ಮಾಡಬೇಕು. ಅಂದರೆ ಟ್ರೀಟ್ಮೆಂಟ್ ಅಂತೂ ಇದೆ, ಡೆಫಿನೆಟ್ಲಿ ದೇ ಹ್ಯಾವ್ ಟು ಗೋ ಅಂಡ್ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೋಬೇಕು ಅದಕ್ಕೆ. ಸೊ ಅದಕ್ಕೆ ನೆಕ್ಸ್ಟ್ ಪ್ರಿವೆಂಟಿವ್ ಮೆಥಡ್ಸ್ ಅಂತ ಹೇಳ್ತೀವಿ. ಫೀವರ್ ಬಂದಾಗ ಏನು ಮಾಡಬೇಕು, ಟೆಂಪರೇಚರ್ ಜಾಸ್ತಿ ಆಗಿರೋ ಥರ ನೋಡ್ಕೋಬೇಕು. ಹಿಂಗೆ ಪ್ಯಾರಾಸ್ಟಮಾಲ್ ಯೂಸ್ ಮಾಡೋದಾಗ್ಲಿ, ಟೆಪಿಡ್ ಸ್ಪಾಂಜಿಂಗ್ ಮಾಡೋದಾಗ್ಲಿ, ಅಂದರೆ ಬಾಡಿ ಗೊತ್ತಲ್ಲ ಟೆಪಿಡ್ ಸ್ಪಾಂಜಿಂಗ್ ಮಾಡೋದು, ಸೊ ಪ್ಯಾರಾಸ್ಟಮಾಲ್ ಯೂಸ್ ಮಾಡೋದು. ಸೊ ಆದಷ್ಟು ಟೆಂಪರೇಚರ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಬೇಕು. ಇನ್ ಕೇಸ್ ಸೀಜರ್ ಬಂತು ಅಂದರೆ ಡೆಫಿನೆಟ್ಲಿ ಮೆಡಿಕಲ್ ಕೇರ್ ಅಂದರೆ ಆಸ್ ಸೂನ್ ಆಸ್ ಪಾಸಿಬಲ್ ಹಾಸ್ಪಿಟಲೈಸ್ ಮಾಡಿ ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಪದೇ ಪದೇ ಪಿಡಿಯಾಟ್ರಿಕ್ ಏಜ್ ಗ್ರೂಪಲ್ಲಿ ಆದಷ್ಟು ಸೀಜರ್ ಬರ್ದಂಗೆ ನೋಡ್ಕೋಬೇಕು. ಬಂದ್ರಷ್ಟು ಬ್ರೈನ್ ಡೆವಲಪ್ಮೆಂಟ್ಗೆ ಕಷ್ಟ ಆಗುತ್ತೆ, ಫ್ಯೂಚರಲ್ಲಿ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಓಕೆ, ಅಂದರೆ ಈಗೆಲ್ಲ ಪೇರೆಂಟ್ಸ್ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಈಗ ಫಿಟ್ಸ್ ಅಥವಾ ಸೀಜರ್ಸ್ ಯಾವ ಸಂದರ್ಭದಲ್ಲಿ ಜಾಸ್ತಿ ಬರುತ್ತೆ? ಓಕೆ, ನಾವು ಇದನ್ನ ಸಂದರ್ಭ ಅನ್ನೋಕ್ಕಿಂತ ಹೆಚ್ಚಾಗಿ ಸಿಚುವೇಶನ್ಸ್, ಯಾವ ಸಿಚುವೇಶನ್ಸ್ ಇಂದ ಜಾಸ್ತಿ ಮಾಡುತ್ತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಟ್ರಿಗರ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾವು ಇದನ್ನ ಮೆಡಿಕಲ್ ಟರ್ಮ್ಸ್ ಅಲ್ಲಿ. ಟ್ರಿಗರ್ ಫ್ಯಾಕ್ಟರ್ಸ್ ಅಂದ್ರೆ ಒಂದೇನೋ ಒಂದು ಆಲ್ರೆಡಿ ಕಾಯಿಲೆ ಇದೆ, ಅವಾಗ ಇನ್ನ ಜಾಸ್ತಿ ಮಾಡೋವಂಥದ್ದು ಏನು ನಮ್ಗೆ ಅಂತ. ಸೊ ಓಕೆ, ಸೊ ಸಪೋಸ್ ಈಗ ಹೇಗಂದ್ರೆ ಈಗ ಆಸ್ತಮಾ ಇರುತ್ತೆ, ಅಲರ್ಜಿ ಇರುತ್ತೆ, ಕೋಲ್ಡ್ ವೆದರ್ಗೆ ಹೋದಾಗ ಅದೇ ಟ್ರಿಗರ್ ಫ್ಯಾಕ್ಟರ್. ಕೋಲ್ಡ್ ವೆದರ್ ಇಸ್ ಎ ಟ್ರಿಗರ್ ಫ್ಯಾಕ್ಟರ್ ಫಾರ್ ಆಸ್ತಮಾ. ಅದೇ ತರ ಎಪಿಲೆಪ್ಸಿಗೆ ಅಂದ್ರೆ ಫಿಟ್ಸ್ಗೆ ಎಷ್ಟೊಂದು ಟ್ರಿಗರ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಕಾಮನ್ ಟ್ರಿಗರ್ ಫ್ಯಾಕ್ಟರ್ಸ್ನ ಮಾತ್ರ ಹೇಳ್ತೀನಿ ಜನರಿಗೆ ಅಂದ್ರೆ ಗೊತ್ತಾಗೋಕ್ಕೋಸ್ಕರ ಅಷ್ಟೇ. ಸೊ ಮೋಸ್ಟ್ ಆಫ್ ದ ಟೈಮ್ ಏನಂದ್ರೆ ಸ್ಲೀಪ್ ಡಿಪ್ರೈವೇಷನ್ ಅಂದ್ರೆ ನಿದ್ರಾಹೀನತೆ. ಸೊ ಸರಿಯಾಗಿ ನಿದ್ದೆ ಮಾಡ್ತಾ ಇರೋದು, ಸೊ ಅದರಿಂದನೂ ಟ್ರಿಗರ್ ಆಗತ್ತೆ ಎಪಿಲೆಪ್ಸಿ. ಸೊ ನಿದ್ರೆ ಮಾಡ್ದಂದ್ರೆ ಕೆಲವ್ರು ಏನು ಹೇಳ್ತಾರೆ ಅಂದ್ರೆ ಸರಿ ಇಲ್ಲ ಸರ್ ನಾನು ಮಲ್ಕೊಂತೀನಿ, ಎಸ್ಪೆಷಲಿ IT ವರ್ಕರ್ಸ್ ಆಗ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗ್ಬೋದು, ಲೇಟ್ ನೈಟ್ ಅಲ್ಲಿ ಮಲ್ಕೊಳ್ಳೋದು ಆ ಥರ ಇರುತ್ತೆ. ಅಂದ್ರೆ ದೇ ಸೇ ದಟ್ ಹೇಗಂದ್ರೆ ನಾನು 12 ಮಲ್ಕೋತೀನಿ, ಬೆಳಗ್ಗೆ 10ಗೆ ಎದ್ದೇಳ್ತೀನಿ. ಇಟ್ಸ್ ನಾಟ್ ಅ ಬಯೋಲಾಜಿಕಲ್ ಸ್ಲೀಪ್. ಬಯೋಲಾಜಿಕಲ್ ಸ್ಲೀಪ್ ಇಸ್ ಡಿಫರೆಂಟ್. ವೇರ್ ಬಯೋಲಾಜಿಕಲ್ ಸ್ಲೀಪಲ್ಲಿ ಬ್ರೈನು ರೆಜ್ಯುವಿನೇಟ್ ಆಗಿ ಹಾರ್ಮೋನ್ಸ್ ರಿಲೀಸ್ ಆಗೋದು, ದ ಹೋಲ್ ಬ್ರೈನ್ ವಿಲ್ ಗೆಟ್ ಮೆಮರೀಸ್ ಕನ್ಸಾಲಿಡೇಟ್ ಆಗೋದು, ಹೋಲ್ ಬ್ರೈನ್ ರೆಜ್ಯುವಿನೇಟ್ ಆಗಿ ವಾಪಸ್ ನಾರ್ಮಲಿಗೆ ಬರೋದೆ ಆ ಬಯೋಲಾಜಿಕಲ್ ಪೀರಿಯಡಲ್ಲಿ. ಆ ಬಯೋಲಾಜಿಕಲ್ ಸ್ಲೀಪ್ ಅಂತ ಏನು ಹೇಳ್ತೀವಂದ್ರೆ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಮಾತ್ರ. ಸೊ ಆ ಟೈಮಲ್ಲಿ ನೀವು ಮಲ್ಕೊಂಡಿದ್ರೆ ಕರೆಕ್ಟಾಗಿ ಮಾತ್ರ ನಾವು ಅದನ್ನ ಬಯೋಲಾಜಿಕಲ್ ಸ್ಲೀಪ್ ಅಂತ ಹೇಳ್ತೀವಿ. ಅವಾಗಷ್ಟೇ ಬ್ರೈನ್ ರೆಜ್ಯುವಿನೇಟ್ ಆಗೋದು. ಸೊ ಸ್ಲೀಪ್ ಡಿಪ್ರೈವೇಷನ್ ಆ ಟೈಮಲ್ಲಿ ಅವಾಯ್ಡ್ ಮಾಡಬೇಕು. ಸೊ ಆ 11 to 6 ಸ್ಲೀಪ್ ಏನಿದೆ ಅಲ್ಲ ನಿದ್ದೆ, ಅದನ್ನ ಸರಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇ ಸೀಜರ್ ಬರೋ ಚಾನ್ಸಸ್ ತುಂಬಾನೇ ಕಡಿಮೆ. ಸೊ ತುಂಬ ಈ ರಿಪೀಟೆಡ್ ಪ್ಯಾಟರ್ನ್ ಆಗಿ ನಿದ್ರಾಹೀನತೆ ಇದ್ರೆ 2-3 ದಿನ ಸರಿಗೆ ಮಾಡಿಲ್ಲ ಅಂದ್ರೆ ನೀವು ಕರೆಕ್ಟಾಗಿ ಮೆಡಿಸಿನ್ಸ್ ತಗೊಂತಾ ಇದ್ರೂ ಡೆಫಿನೆಟ್ ಆಗಿ ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಬಂದು ನಿದ್ರಾಹೀನತೆ. ಎರಡನೇದು ಬಂದು ಲೈಟ್ ಎಕ್ಸ್ಪೋಷರ್, LED ಲೈಟ್ಸ್, ಎಸ್ಪೆಷಲಿ ಬ್ಲೂ ಲೈಟ್ಸ್ ಅಂತ ಹೇಳ್ತೀವಿ. ಹೈ ಫ್ರೀಕ್ವೆನ್ಸಿ ಲೈಟ್ಸ್, ಬ್ಲೂ ಲೈಟ್ಸ್ ಅಂಡ್ LED ಲೈಟ್ಸ್ ವೇರ್ ದ ಸ್ಕ್ರೀನ್ ಇಸ್ ಸೋ ಬಿಗ್. ಅಂದ್ರೆ ಮೂವಿ ಇರ್ಬೋದು ಅಥವಾ ನೀವೇನು ಪಾರ್ಟಿಗೆ ಹೋಗಿರ್ತೀರ, ಅಲ್ಲಿ ಫ್ಲಾಶಸ್ ಆಫ್ ಲೈಟ್ ಹಾಕ್ತಾ ಇರ್ತಾರೆ. ಒಂದು ಫ್ರೀಕ್ವೆನ್ಸಿ ಆಫ್ ಲೈಟ್ಗೆ ಕೆಲವು ಎಪಿಲೆಪ್ಸಿಸ್ ತುಂಬಾ ಸೆನ್ಸಿಟಿವ್ ಇರುತ್ತೆ. ಸೊ ಬ್ರೈನ್ ಸೆನ್ಸಿಟಿವ್ ಇರುತ್ತೆ ಕೆಲವು ಫ್ರೀಕ್ವೆನ್ಸೀಸ್ಗೆ. ಸೊ ಆ ಫ್ರೀಕ್ವೆನ್ಸಿಗೆ ಎಕ್ಸ್ಪೋಷರ್ ಆದರೆ ಅದು ನಮ್ಮ ಟ್ಯಾಬಲ್ ಇರ್ಬೋದು, ಸ್ಕ್ರೀನ್, ಎನಿ ಸ್ಕ್ರೀನ್ಸ್ ವಿಚ್ ಡಿಸ್ಪ್ಲೇ LED ಲೈಟ್ಸ್, ದಟ್ ಅದರಿಂದ ಎಪಿಲೆಪ್ಸಿ ಟ್ರಿಗರ್ ಆಗುತ್ತೆ. ಅದನ್ನು ರಿಫ್ಲೆಕ್ಸ್ ಎಪಿಲೆಪ್ಸಿ ಅಂತಾನು ಹೇಳ್ತೀವಿ. ಸೊ ಅಥವಾ ನಾರ್ಮಲ್ ಎಪಿಲೆಪ್ಸಿಗೆ ಟ್ರಿಗರ್ ಮಾಡುವಂಥ ಫ್ಯಾಕ್ಟರ್ಸ್ ಅದು LED ಡಿಸ್ಪ್ಲೇ, ಹೈ ಬ್ಲೂ ಲೈಟ್ಸ್, ಫ್ಲಾಶ್ ಲೈಟ್ಸ್. ಓಕೆ, ಥರ್ಡ್ ಒನ್ ಬಂದು ಮೆಡಿಸಿನ್ ಸರಿಗೆ ತಗೊಳ್ದೇ ಇರೋದು ಟ್ರಿಗರ್ ಫ್ಯಾಕ್ಟರ್.
ಓಕೆ ಮೆಡಿಸಿನ್ ಅಂದ್ರೆ ಕೆಲವರು ಏನ್ ಹೇಳ್ತಾರೆ, ಓಕೆ ನಾವೇ ಒಂದ್ಸಲ ಟ್ರೈ ಮಾಡಿ ನೋಡೋಣ, ಒಂದ್ ವರ್ಷದಿಂದ ಫಿಟ್ಸ್ ಬಂದಿಲ್ಲ ಅಂತ ತಾನಾಗೆ ಮೆಡಿಸಿನ್ ಡೋಸೇಜ್ ಕಡಿಮೆ ಮಾಡ್ಕೊಳ್ಳೋದು, ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡ್ದೇನೆ, ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಹೇಳಿದ್ರು ನನ್ನ ಫ್ರೆಂಡಿಗೆ ಬಂದಿರಲಿಲ್ಲ, ಅವ್ನು ಒಂದ್ ವರ್ಷ ಆದ್ಮೇಲೆ ಅವ್ನು ಕಡಿಮೆ ಮಾಡ್ಕೊಂಡ ಬಟ್ ಅವ್ನಿಗೆ ಏನೂ ಆಗಿಲ್ಲ, ಸೊ ನಾನು ಟ್ರೈ ಮಾಡ್ತೀನಿ ಅಂತ ತಾನಾಗೆ ಸೆಲ್ಫ್ ಮೆಡಿಕೇಶನ್ ಡೋಸೇಜ್ನ ಕಡಿಮೆ ಮಾಡ್ಕೊಳ್ಳೋದು. ಮೆಡಿಸಿನ್ಸ್ ಮಿಸ್ ಮಾಡೋದು ಕೆಲವರು, ಟ್ರಾವೆಲಿಂಗ್. ತುಂಬಾ ಜನ ನಮ್ಮ ಹತ್ರ ಕಂಪ್ಲೇಂಟ್ ಮಾಡೋದೇ ಇದು, ಫಂಕ್ಷನ್ಗೆ ಹೋಗಿದ್ದೆ ಸರ್ ಮರ್ತೋಯ್ತು, ರಾತ್ರಿ ಮನೆಗೆ ಬರೋದು 12 ಗಂಟೆ ಆಯ್ತು, ಮಲ್ಕೊಂಡ್ಬಿಟ್ಟೆ, ಬಂದ ತಕ್ಷಣ ಮಿಸ್ಸಿಂಗ್ ಮೆಡಿಸಿನ್ ಮಿಸ್ ಆಗುತ್ತೆ. ಅಥವಾ ಟ್ರಾವೆಲ್ ಮಾಡ್ತಿದ್ರೆ ಮೆಡಿಸಿನ್ ತಗೊಂಡು ಹೋಗಿರಲ್ಲ, ಆ ಥರ. ಸೊ ನೀವು ಹೇಳೋ ಪ್ರಕಾರ ಒಂದಿನ ಕೂಡ ನಾವು ಮೆಡಿಸಿನ್ ಮಿಸ್ ಮಾಡಿದ್ರು ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಬಾಡಿಲಿ ಮೆಡಿಸಿನ್ ಲೆವೆಲ್ ಕಡಿಮೆ ಆದಂಗೆ ಅದಕ್ಕೊಂದು ಹಾಫ್ ಲೈಫ್ ಅಂತ ಇರುತ್ತೆ ಮೆಡಿಸಿನ್ಗೆ. ಸೊ ಹಾಫ್ ಲೈಫ್ ಮುಗಿದ ತಕ್ಷಣ ಒಂದು ಮೆಡಿಸಿನ್ ಪರ್ಟಿಕ್ಯುಲರ್ ಹಾಫ್ ಲೈಫ್ ಇರುತ್ತೆ, 8 hours ಇರ್ಬೋದು, 12 hours ಇರ್ಬೋದು. ಕ್ರಾಸ್ ಆದ ತಕ್ಷಣ ಬಾಡಿಲಿ ಯಾವಾಗ ಮೆಡಿಸಿನ್ ಲೆವೆಲ್ ಕಡಿಮೆ ಆಗುತ್ತೆ ಆವಾಗ ಬ್ರೈನ್ ಮತ್ತೆ ರಿಯಾಕ್ಟಿವೇಟ್ ಆಗುತ್ತೆ. ಎಪಿಲಿಪ್ಸಿ ಜನರೇಟ್ ಮಾಡೋಂಥ ರೀಜನ್ಸ್, ಫಿಟ್ಸ್ ಜನರೇಟ್ ಮಾಡೋ ರೀಜನ್ಸ್ ಆಕ್ಟಿವೇಟ್ ಆಗುತ್ತೆ. ಸೊ ಅವಾಗ ಫಿಟ್ಸ್ ಬರುತ್ತೆ. ಮೇನ್ ಆಗಿ ಇನ್ನೊಂದು ಎಪಿಲೆಪ್ಸಿಯಲ್ಲಿ ಅಂದ್ರೆ ಮಕ್ಕಳಲ್ಲಿ ಯೂಶಲಿ ಫೀವರ್ ಬಂದಾಗ, ಓಕೆ, ಫೀವರ್ ಇಸ್ ಆಲ್ಸೋ ಅ ಟ್ರಿಗರ್ ಫ್ಯಾಕ್ಟರ್. ಓಕೆ, ದೆನ್ ಅನದರ್ ಎಂಟಿಟಿ ಇಸ್ ಆಲ್ಕೋಹಾಲ್. ಓಕೆ, ಕೆಲವರು along with medicines they'll take alcohol, it will trigger. Okay, so I prefer they avoid. Yes. ಓಕೆ, ನೆಕ್ಸ್ಟ್ ಈಗ ಎಪಿಲೆಪ್ಸಿ ಅಂತ ಬಂದಾಗ ಬೇಸಿಕ್ ಏನೇನು ಟೆಸ್ಟ್ ಇನ್ವೆಸ್ಟಿಗೇಷನ್ಸ್ ಮಾಡಿಸಿದ್ರೆ ಒಳ್ಳೇದು, ಅಥವಾ ಏನೇನು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಇದೆ? ಓಕೆ, ಸೊ ನಮಗೆ ಎಪಿಲೆಪ್ಸಿನ ಕಂಡುಹಿಡಿಯೋಕೆ ಡಯಾಗ್ನೋಸ್ ಮಾಡೋಕ್ಕೋಸ್ಕರ ಎಪಿಲೆಪ್ಸಿಗೆ ಅವೈಲಬಲ್ ಇನ್ವೆಸ್ಟಿಗೇಷನ್ಸ್, ಸೊ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಬಂದು ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತಾರೆ. ಬಟ್ ನಾನು ಮೇನ್ ಆಗಿ ಫೋಕಸ್ಡ್ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೀನಿ, ರೊಟೀನ್ ಇನ್ವೆಸ್ಟಿಗೇಷನ್ಸ್ ಬಿಟ್ಟು. ಫಸ್ಟ್ ಬಂದು ಇಮೇಜಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇಮೇಜಿಂಗ್ ಅಂದರೆ CT ಇರ್ಬೋದು, MRI ಇರ್ಬೋದು. ಸೊ ನಮಗೆ ಯೂಶಲಿ CT ನಾವು ಮಾಡಲ್ಲ, ಯಾಕಂದರೆ CTಯಿಂದ ನಮಗೆ ಎಪಿಲೆಪ್ಸಿಗೆ ಬೇಕಾಗಿರುವಂಥ ಡೀಟೇಲ್ಸ್ ತುಂಬ ಕಮ್ಮಿ. ಓಕೆ, ಸೊ ವಿ ಪ್ರಿಫರ್ MRI. ವೈ? ಬಿಕಾಸ್ MRI ಸೊ ಸ್ಪೆಸಿಫಿಕ್, ಒಂದು ರೇಡಿಯೇಷನ್ ಹಜಾರ್ಡ್ಸ್ ಇರಲ್ಲ, ಎರಡನೇದು ಎಪಿಲೆಪ್ಸಿಗೆ ಅಂತಾನೆ ಡೆಡಿಕೇಟೆಡ್ MRIs ಬರುತ್ತೆ. ಸೊ ಅದಕ್ಕೆ ಒಂದು ಪ್ರೋಟೋಕಾಲ್ ಬರುತ್ತೆ. ಸೊ ಅದನ್ನ ಅವ್ರು ಇಮೇಜಿಂಗ್ ನೀಟಾಗಿ ಮಾಡ್ತಾರೆ. ಸೊ ದಟ್ ಕ್ಲಿಯರ್ ಪಿಕ್ಚರ್ ಆಫ್ ದ ಬ್ರೈನ್ ವಿಚ್ ವಿಲ್ ಕಮ್ ಟು ಅಸ್. ಅದಂದ್ರೆ ಯಾವ ಜಾಗದಿಂದ ಬರುತ್ತೆ ಅಂದ್ರೆ ಡೀಟೇಲ್ಸ್ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ MRI ಬ್ರೈನ್ ಅಂತ ಹೇಳ್ತೀವಿ, ಎಪಿಲೆಪ್ಸಿ ಪ್ರೋಟೋಕಾಲ್ ಅಂತಾನೆ ಬರುತ್ತೆ. ಸೊ ಅದ್ರಲ್ಲಿ MRI ಬ್ರೈನ್ ಡೀಟೇಲ್ಸ್ ನಮಗೆ ಯಾವ ಏರಿಯಾ ಅಫೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಎರಡನೇದು ಇನ್ವೆಸ್ಟಿಗೇಷನ್ ಬಂದು ಕಾಮನ್ ಆಗಿ ಮಾಡೋದು EEG ಅಂತ ಹೇಳಿ. ವಾಟ್ ಈಸ್ EEG? ಮೆನಿ ಪೀಪಲ್ ನಾವು EEG ಮಾಡಿಸ್ಕೊಂಡ್ ಬಂದ್ರೆ ಸರ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಆಲ್ರೆಡಿ, ECG ಅಂತ ಹೇಳ್ತಾರೆ. ಬಟ್ ದ ECG ಅಲ್ಲ, ಅದು EEG ಅಂತ ಹೇಳ್ತಾರೆ. ಸೊ EEG ಅಂದ್ರೆ ಎಲೆಕ್ಟ್ರೋ ಎನ್ಕೆಫಲೋಗ್ರಾಮ್ ಅಂತ ಹೇಳಿ. ಸೊ ಎಲೆಕ್ಟ್ರೋ ಎನ್ಕೆಫಲೋಗ್ರಾಮ್ ಅಂದ್ರೆ ಏನ್ ಸರ್ ಅಂದ್ರೆ ಇಟ್ಸ್ ಜಸ್ಟ್ ಏನಿಲ್ಲ, ಜಸ್ಟ್ ಸಿಂಪಲ್ ಟೆಸ್ಟ್. ಅಂದ್ರೆ ಬ್ರೈನ್ ಅಲ್ಲಿ ಸಿಗ್ನಲ್ಸ್ ಜನರೇಟ್ ಆಗ್ತಿರುತ್ತಲ್ಲ, ಅದನ್ನ ರೆಕಾರ್ಡ್ ಮಾಡೋದು ಅಷ್ಟೇ. ಹೇಗೆ ರೆಕಾರ್ಡ್ ಮಾಡೋದು? ಬ್ರೈನ್ಗೆ ಅಂದ್ರೆ ಎಲೆಕ್ಟ್ರಾಡ್ಸ್ನ ಅಟ್ಯಾಚ್ ಮಾಡ್ತಾರೆ, ಅಂದ್ರೆ ಸ್ಕಲ್ ಬೋನ್ ಮೇಲೆ, ಅದು ತಾನಾಗ ರೆಕಾರ್ಡ್ ಮಾಡುತ್ತೆ. ನಾವ್ ಏನ್ ಮಾಡ್ಬೇಕು? ಏನು ಬೇಕಾಗಿಲ್ಲ, ಜಸ್ಟ್ ಚೆನ್ನಾಗಿ ತಲೆ ಸ್ನಾನ ಮಾಡಿ, ತಲೆಯಲ್ಲಿ ಸ್ವೆಟ್ ಇರಬಾರ್ದು, ಆಯಿಲ್ ಇರಬಾರ್ದು, ಆ ಥರ. ಜಸ್ಟ್ ಮಾರ್ನಿಂಗ್ ಹೋಗಿ ಅಲ್ಲಿ ಒಂದು ಡಾರ್ಕ್ ರೂಮ್, AC ರೂಮಲ್ಲಿ ಕೊಡ್ತಾರೆ ಯೂಶಲಿ, ಸ್ವೆಟ್ ಆಗಬಾರ್ದು ಅಂತ. ಡಾರ್ಕ್ ರೂಮ್ ಪ್ರಿಫರ್ ಮಾಡ್ತಾರೆ, ಲೈಟ್ ಎಕ್ಸ್ಪೋಷರ್ ಆಗಬಾರ್ದು ಅಂತ. ಸೊ ಏನು ಪ್ರೆಸಿಪಿಟೇಟ್ ಮಾಡಬಾರ್ದು ಅಂತ ಹೇಳಿ ಜಸ್ಟ್ ಎಲೆಕ್ಟ್ರೋಡ್ಸ್ನ ಅಟ್ಯಾಚ್ ಮಾಡ್ತಾರೆ ಅಂಡ್ ಮಲ್ಕೊಳ್ಳೋದಷ್ಟೇ. ಕೆಲವು ಪ್ರೊಸೀಜರ್ಸ್ ಇರುತ್ತೆ, ಅವ್ರು ಹೇಳ್ತಾರೆ ಜಾಸ್ತಿ ಉಸಿರಾಡಿ ಅಂತ ಹೇಳ್ತಾರೆ. ಕೆಲವು ಲೈಟ್ ಡಿಸ್ಪ್ಲೇ ಅವರೇ ಮಾಡ್ತಾರೆ ಪ್ರೊಸೀಜರ್ ಕಂಡು ಹಿಡಿಯೋಕ್ಕೋಸ್ಕರ. ಆಮೇಲೆ ಡೀಪ್ ಸ್ಲೀಪಲ್ಲೂ ನಿದ್ದೆ ಚೆನ್ನಾಗಿ ಬಂದರೆ ಅದರಲ್ಲೂ ಬ್ರೈನ್ ಆಕ್ಟಿವಿಟಿ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ EEG ಬಂದು ಡಿಫ್ರೆಂಟ್ ಟೈಮಿಂಗ್ಸ್ ಇರುತ್ತೆ. ಕೆಲವ್ರಿಗೆ ಅರ್ಧ ಗಂಟೆ ಮಾಡ್ತೀವಿ, ಕೆಲವ್ರಿಗೆ 4 hours ಮಾಡ್ತೀವಿ, ಕೆಲವ್ರಿಗೆ 6 hours ಮಾಡ್ತೀವಿ, ಕೆಲವ್ರಿಗೆ 24 hours EEG ಅಂತ ಮಾಡ್ತೀವಿ. ಅದು ನಮಗೆ ಎಪಿಲೆಪ್ಸಿ ಪ್ರೆಡಿಕ್ಷನ್ ಜಾಸ್ತಿ ಇದ್ದು ಬಟ್ EEG ನೆಗೆಟಿವೇ ತೋರಿಸ್ತಾ ಇದೆ ಅಂದರೆ ಮಾತ್ರ ಡ್ಯೂರೇಷನ್ನ ಜಾಸ್ತಿ ಮಾಡ್ತೀವಿ ಕಂಡುಹಿಡಿಯೋಕ್ಕೋಸ್ಕರ. ಸೊ 30 minutes ಪಿಕಪ್ ಆಗದೆ ಇರೋದು ಕೆಲವು ಸಲ 4 hours EEG ಪಿಕಪ್ ಆಗುತ್ತೆ, ಕೆಲವು ಸಲ 6 hours ಆಗುತ್ತೆ, ಕೆಲವು ಸಲ 24 hours ಆಗುತ್ತೆ. ಸೊ EEGಯಿಂದ ಇನ್ನೊಂದು ಕ್ವಶನ್ ನಮಗೆ ಕಾಮನ್ ಆಗಿ ಬರೋದು ಅಂದ್ರೆ ಅದರಿಂದ ಮತ್ತೆ ಏನಾದ್ರು ಬ್ರೈನ್ಗೆ ಪ್ರಾಬ್ಲಮ್ ಆಗತ್ತಾ, ಯಾಕೆಂದ್ರೆ ಅದು ಕರೆಂಟ್ ಅಲ್ವಾ ಅಂತ ಹೇಳ್ತಾರೆ. ಆಕ್ಚುಲಿ ನಾವೇನು ಕರೆಂಟೇ ಕೊಡಲ್ಲ ಅಲ್ಲಿ. ಓಕೆ, ನಿಮ್ ಬಾಡಿಯಲ್ಲಿ ಏನ್ ಕರೆಂಟ್ ಇದೆ ಅದನ್ನ ಜಸ್ಟ್ ಪ್ರೊಜೆಕ್ಟರ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ ಅಷ್ಟೇ. ನಿಮ್ ಬ್ರೈನ್ ಅಲ್ಲಿ ಏನ್ ಸಿಗ್ನಲ್ಸ್ ಡೆವಲಪ್ ಆಗ್ತಿದೆ, ಆಲ್ಫಾ ವೇವ್, ಬೀಟಾ ವೇವ್, ಥೀಟಾ ವೇವ್, ಡೆಲ್ಟಾ ವೇವ್ ಅಂತ ಹೇಳ್ತೀವಿ. ಸೊ ಅದನ್ನ ಅಲ್ಲಿ ಪ್ರೊಜೆಕ್ಟ್ ಮಾಡ್ತೀವಿ ಅಷ್ಟೇ. ಸೊ ನಮ್ಗೆ ಅಬ್ನಾರ್ಮಲ್ ಆಕ್ಟಿವಿಟಿ ಯಾವ ಏರಿಯಾ ಬ್ರೈನ್ ಇಂದ ಬರುತ್ತೆ ಅನ್ನೋದು ನಮ್ಗೆ ಯೂಶಲಿ ಆ EEG ಅಲ್ಲಿ ಗೊತ್ತಾಗುತ್ತೆ. ಓಕೆ, EEG ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಕೆಲವರು ಕೇಳೋದು EEG ನಾರ್ಮಲ್ ಇದೆ ಆದ್ರೂ ನಂಗೆ ಫಿಟ್ಸ್ ಬರ್ತಾ ಇದೆ, ಯಾಕೆ ಫಿಟ್ಸ್ ಬರ್ತಾ ಇದೆ ಅಂತ.
EEG is not 100% diagnostic. EEG ಏನಂದ್ರೆ 60%, 100ರಲ್ಲಿ 60 ಜನಕ್ಕೆ ಮಾತ್ರ ಡಿಟೆಕ್ಟ್ ಆಗೋದು. ಇನ್ನು 40 ಜನ ಅನ್ಡಿಟೆಕ್ಟೆಡ್ ಇರ್ತಾರೆ. ಬಟ್ ವೈ, ಯಾಕೆ ಅನ್ಡಿಟೆಕ್ಟೆಡ್ ಇರ್ತಾರೆ? ಫಿಟ್ಸ್ ಬರ್ತಾ ಇದ್ರು. EEG ಅಂತದ್ದು ಬ್ರೈನ್ ಸೂಪರ್ಫಿಷಿಯಲ್ ಏರಿಯಾಸ್ ಏನಿದೆ ಸ್ಕಲ್ ಬೋನ್ಸ್ ಅಲ್ಲಿ ಅದನ್ನ ಮಾತ್ರ ಡಿಟೆಕ್ಟ್ ಮಾಡುತ್ತೆ. ಡೀಪ್ ಸೀಟೆಡ್ ಏರಿಯಾಸ್ ಅಂತ ಇರುತ್ತೆ ಬ್ರೈನ್ ಒಳಗಡೆ ಆಳದಲ್ಲಿ, ಕೆಳಗಡೆ ಚಿಕ್ಕ ಮೆದುಳು ಅಂತ ಇದೆ, ಅದ್ರ ಮೇಲ್ಗಡೆ ಪೋರ್ಷನ್ಸ್ ಇದೆ, ಅದನ್ನೆಲ್ಲ EEG ಡಿಟೆಕ್ಟ್ ಮಾಡಲ್ಲ. ಅದಕ್ಕೆ ಸಿಗ್ನಲ್ಸ್ ನ ಕ್ಯಾಪ್ಚರ್ ಮಾಡಕ್ಕೆ ಒಂದು ಡೆಪ್ತ್ ಅಂತ ಇರುತ್ತೆ. ಆ ಡೆಪ್ತ್ ಕ್ರಾಸ್ ಮಾಡಿದ್ಮೇಲೆ ಅದು ಕ್ಯಾಪ್ಚರ್ ಮಾಡಲ್ಲ. ಜಸ್ಟ್ ಅಲ್ಟ್ರಾಸಾನಿಕ್ ವೇವ್ಸೇ ನೋಡ್ಕೋಬಹುದು. ಸೊ ಅದು ಕೆಲವೊಂದು ಒಂದು ಫ್ರೀಕ್ವೆನ್ಸಿ ದಾಟದ್ಮೇಲೆ ಅದು ಕ್ಯಾಪ್ಚರ್ ಮಾಡಲ್ಲ, ದೂರ ಡೆಪ್ತ್ ಜಾಸ್ತಿ ಆಗುತ್ತೆ. ಅದೇ ತರ ಬ್ರೈನ್ ಅಲ್ಲಿ ಸ್ಕಲ್ ಬೋನ್ಸ್ ಸರ್ಫೇಸ್ ಇಂದ ಹಿಡಿದು ತುಂಬಾ ಡೀಪ್ ಇಂದ ಜನರೇಟ್ ಆಗಿದ್ರೆ ಸರ್ಫೇಸ್ EEG ಡಿಟೆಕ್ಟ್ ಮಾಡಲ್ಲ. ಸೊ ಅದು EEG ಬಂತು. ನೆಕ್ಸ್ಟ್ ಬಂದು ಸ್ಪೆಕ್ ಸ್ಕ್ಯಾನ್ ಇದೆ, ಪೆಟ್ ಸ್ಕ್ಯಾನ್ ಇದೆ. ಬಟ್ ಆ ಸ್ಕ್ಯಾನ್ಸ್ ಎಲ್ಲ ಯೂಶಲಿ ತುಂಬಾ ಡಿಫಿಕಲ್ಟ್ ಟು ಕಂಟ್ರೋಲ್, ಡಿಫಿಕಲ್ಟ್ ಟು ಮ್ಯಾನೇಜ್ ವಿತ್ ಮೆಡಿಸಿನ್ಸ್. ತುಂಬಾ ಕಷ್ಟ ಇರುವಂತಹ ಫಿಟ್ಸ್ ಪ್ರಾಬ್ಲಮ್ ಪೇಷಂಟ್ಸ್ ಅಲ್ಲಿ ಮಾತ್ರ, ಮೂರ್ಛೆ ರೋಗ ಎಷ್ಟೇ ಮಾಡಿದ್ರು ಕಂಟ್ರೋಲ್ ಆಗ್ತಾ ಇಲ್ಲ ಅನ್ನೋರಿಗೆ ಮಾತ್ರ ಪೆಟ್ ಸ್ಕ್ಯಾನ್, ಸ್ಪೆಕ್ ಸ್ಕ್ಯಾನ್ ಅಂತ ಬರುತ್ತೆ. ಎರಡರಲ್ಲಿ ಒಂದನ್ನು ಮಾಡಿಸ್ತೀವಿ. ಸರ್, ಇವಾಗ ನೀವು ಹೇಳ್ದಂಗೆ MRI ಬ್ರೈನ್, ಅದಕ್ಕೆ ಇಂತಿಷ್ಟದೇ ಆದ ಅವಧಿ ಇದೆಯಾ? ಇಷ್ಟು ಗಂಟೆ ಒಳಗೆ ಮಾಡಿಸ್ಬೇಕು, ಫಿಟ್ಸ್ ಬಂದು ಇಷ್ಟು ಗಂಟೆ ಒಳಗೆ ಆ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ಬೇಕು, ಸೊ ಅದರಿಂದ ಬೇಗ ಡಯಾಗ್ನೋಸ್ ಆಗಿ ಬೇಗ ಟ್ರೀಟ್ಮೆಂಟ್ ಆ ಥರ ಏನಾದರೂ? ಬಟ್ ಡೆಫಿನೆಟ್ಲಿ, ಯಾಕಂದ್ರೆ ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ಸೀಜರ್ ಬಂದಾಗ ವಿ ಡೋಂಟ್ ನೋ ಯಾಕಾಗಿದೆ ಅಂತ. ಯಾಕಂದ್ರೆ ಯಾರು ಯಾವತ್ತೂ ಸುಮ್ಮನೆ MRI ಮಾಡಿಸ್ಕೊಂಡಿರಲ್ಲ ಅಲ್ವಾ. ಜಸ್ಟ್ ಲೈಕ್ ಹಾರ್ಟ್ ಅಟ್ಯಾಕ್ ಬಂತು ಅವಾಗ ತಾನೇ ನಾವು ಆಂಜಿಯೋಗ್ರಾಮ್ ಮಾಡಿಸ್ಕೊಳ್ಳೋದು. ಸುಮ್ಮನೆ ಆಂಜಿಯೋಗ್ರಾಮ್ ಸುಮ್ಮನೆ ಹೋಗಿ ಯಾರು ಮಾಡಿಸ್ಕೊಳ್ಳಲ್ಲ, ಇದೆಯಾ ಇಲ್ವಾ ನೋಡ್ಕೊಳ್ಳೋಣ ಅಂತ. ಅದೇ ತರ ಫಸ್ಟ್ ಟೈಮ್ ಸೀಜರ್ ಬಂದ ತಕ್ಷಣ, ಫಸ್ಟ್ ಟೈಮ್ ಫಿಟ್ಸ್ ಬಂದ ತಕ್ಷಣ ಯು ಹ್ಯಾವ್ ಟು ಗೆಟ್ ಅನ್ EEG ಡನ್ ಮಾಡಿಸ್ಬೇಕು, MRI ಮಾಡಿಸ್ಬೇಕು ಆಸ್ ಸೂನ್ ಆಸ್ ಪಾಸಿಬಲ್. ಟೈಮ್ ಪೀರಿಯಡ್ ಅಂತ ಏನಿಲ್ಲ, ನೀವು ಹೌ ಯುಲ್ ಗೋ ಕನ್ಸಲ್ಟ್ ಮಾಡಕ್ಕೆ ಅಂತ ಹೋಗ್ತೀರಾ. ಸೊ ಎರಡನ್ನೂ ಆದಷ್ಟು ಬೇಗ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಬ್ರೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದ್ರೆ ಫರ್ದರ್ ಟ್ರೀಟ್ಮೆಂಟ್ ನಿಮಗೆ ಈಸಿ ಆಗುತ್ತೆ ನಮಗೆ. ಓಕೆ, ಈಗ ಪೇರೆಂಟ್ಸ್ಗಿರುವಂತ ಒಂದು ಡೌಟ್ ಅಂದ್ರೆ ಚಿಕ್ಕ ಮಕ್ಕಳಲ್ಲೂ EEG MRI ಮಾಡಿಸ್ಬೋದಾ? ಮಾಡಿಸಿದ್ರೆ ಅದು ಸೇಫಾ? ಯಾಕಂದರೆ ಚಿಕ್ಕ ಮಕ್ಕಳು ಅವು ತುಂಬ ಹೊತ್ತು ಆ ಥರ ಮಲ್ಗೋದಾಗಲಿ ಅವ್ರು ಕೇಳಲ್ಲ. ಸೊ ಅಂಥ ಮಕ್ಕಳಲ್ಲಿ ಈ ಟೆಸ್ಟ್ಗಳೆಲ್ಲ ಹೇಗೆ ಸಾಧ್ಯ? ಮಾಡ್ಬೋದು. ಡೆಫಿನೆಟ್ಲಿ MRI EEG ಇಂದ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ, ಝೀರೋ ಸೈಡ್ ಎಫೆಕ್ಟ್ಸ್. ಓಕೆ, ಯಾರು ಏನೇ ಹೇಳಿದ್ರು ಅದೆಲ್ಲ ಮಿತ್ಸ್ ಅಷ್ಟೇ. MRI ಇಸ್ ಜಸ್ಟ್ ನಥಿಂಗ್ ಬಟ್ ಅ ಮ್ಯಾಗ್ನೆಟ್. ಅದು ನಿಮ್ಮ ಬ್ರೈನ್ಗೆ ಏನು ಮಾಡಲ್ಲ. EEG ನಿಮ್ಮ ಬ್ರೈನ್ ಏನ್ ಬರ್ತಿದೆ ಡಿಟೆಕ್ಟ್ ಮಾಡ್ತಾ ಅಷ್ಟೇ, ಹೊರಗಡೆಯಿಂದ ನಾವೇನು ಕೊಡಲ್ಲ. ಓಕೆ, ಕೋಆಪರೇಷನ್ ಬಂದು ನೀಡೆಡ್ ಕೇಸಸ್ ಅಲ್ಲಿ ವಿ ಹ್ಯಾವ್ ಟು ಏನ್ ಮಾಡ್ತೀವಿ, ಕೆಲವ್ರಿಗೆ ದೊಡ್ಡವ್ರಿಗೇನೆ ಹೇಳಿ MRI ಸೌಂಡ್ ಇಂದ ಮಲ್ಕೊಳ್ಳಲ್ಲ, ಹೆದರ್ಕೊಂತಾರೆ, ಕ್ಲಾಸ್ಟ್ರೋಫೋಬಿಯಾ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಮಕ್ಕಳಲ್ಲಿ ಅವ್ರನ್ನ ಕೋಆಪರೇಟ್ ಮಾಡಿಸೋದು ತುಂಬಾನೇ ಕಷ್ಟ. ಸೊ ಡೀಪ್ ಸ್ಲೀಪ್ ಬೇಕು ನಮ್ಗೆ. ಡೀಪ್ ಸ್ಲೀಪ್ ಅಲ್ಲಿ EEG ಪಿಕಪ್ ಜಾಸ್ತಿ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಸೆಡೇಟ್ ಮಾಡಕ್ಕೆ ಹೇಳ್ತೀವಿ. ಸೊ ಸೆಡೇಷನ್ ಅಲ್ಲಿ ಮಾಡಿಸ್ತೀವಿ. ಈಗ ನ್ಯೂ ಬಾರ್ನ್ಸ್ ಇದ್ರೆ ಬ್ರೆಸ್ಟ್ ಫೀಡ್ ಮಾಡಿ, ಸೊ ತಾಯಿ ಮಗು ಹಾಲು ಕುಡಿಸಿದಾಗ ಡೆಫಿನೆಟ್ಲಿ ಮಗು ಮಲ್ಕೊಳ್ಳುತ್ತೆ, ಅವಾಗ್ಲೇ ಎಲೆಕ್ಟ್ರೋಡ್ಸ್ ಅಟ್ಯಾಚ್ ಮಾಡಿ ಮಾಡ್ತೀವಿ. ಇನ್ನು ತುಂಬಾ ಗಾಬರಿ ಇರೋರಿಗೆ ಸೆಡೇಷನ್ ಬರುತ್ತೆ, ಕಾಮಿಂಗ್ ಡೌನ್ ಮೆಡಿಸಿನ್ಸ್ ಬರುತ್ತೆ. ಸೊ ಸೆಡೇಷನ್ ಕೊಟ್ಟು MRI EEG ಮಾಡ್ಬೋದು. ಸೊ ಅದರಿಂದ ಯಾವ ಸೈಡ್ ಎಫೆಕ್ಟ್ಸ್? ಸೊ ಫಿಟ್ಸ್ ಬಂದ್ರೆ ಯಾವುದೇ ವಯಸ್ಸಿನವ್ರಿಗಾದ್ರೂ MRI EEG ಮತ್ತೆ ಬೇಸಿಕ್ ಬ್ಲಡ್ ಟೆಸ್ಟ್ ನೆಸೆಸರಿ ಅಂತ ಹೇಳ್ತೀರಾ? ಡೆಫಿನೆಟ್ಲಿ. ಎಪಿಲೆಪ್ಸಿ ಮೂರ್ಛೆ ರೋಗ ಇದ್ದವರು ಉಪವಾಸ ಮಾಡ್ಬೋದಾ? ಓಕೆ, ಶಿವರಾತ್ರಿ ಹತ್ರ ಬರ್ತಾ ಇದೆ. ಸೊ ಶಿವರಾತ್ರಿಗೆ ಎಲ್ಲ ಕಾಮನ್ ಕ್ವಶನ್ ನಮ್ಗೆ. ಇನ್ನೊಂದು ಶಿವರಾತ್ರಿ ಅಲ್ದೇನೆ ಇನ್ನೊಂದು ಕಾಮನ್ ಕ್ವಶನ್ ಅಂದ್ರೆ ಫಾಸ್ಟಿಂಗ್, ರಂಜಾನ್ ಮಾಡ್ತಾರಲ್ವಾ, ಆ 1 ಮಂತ್ ಅಲ್ಲಿ ಇದೊಂದು ನಮ್ಗೆ ಕಾಮನ್ ಕ್ವಶನ್. ಎಪಿಲೆಪ್ಸಿನೇ ಅಂತಲ್ಲ, ಎಷ್ಟೊಂದು ಅದರ್ ನ್ಯೂರಾಲಜಿಕಲ್ ಡಿಸೀಸಸ್ ಬಗ್ಗೆ ಕೇಳ್ತಾರೆ. ಸೊ ಶಿವರಾತ್ರಿ ಏನಂದ್ರೆ ಒಂದು ಉಪವಾಸ ಇರ್ತಾರೆ, ಇನ್ನೊಂದು ಜಾಗರಣೆ ಮಾಡ್ತಾರೆ. ಸೊ ಫಾಸ್ಟಿಂಗ್ ಬಂದ್ರೆ ಫಾಸ್ಟಿಂಗ್ ಐ ಡೋಂಟ್ ಪ್ರಿಫರ್. ಇವ್ರಿಗೆ ಫಾಸ್ಟಿಂಗ್ ಮಾಡಕ್ಕೆ ನಾನು ಅಡ್ವೈಸ್ ಮಾಡಲ್ಲ. ಯಾಕಂದ್ರೆ ಬಾಡಿಯಲ್ಲಿ ಫಸ್ಟ್ ಆಫ್ ಆಲ್ ಹೈಪೋಗ್ಲೈಸಿಮಿಯಾ ಸಾಕು ಸೀಜರ್ ತುಂಬಾ ಲೆವೆಲ್ ಹೈಪೋಗ್ಲೈಸಿಮಿಯಾ. ಅದ್ರ ಮೇಲೆ ನಾವು ಮೆಡಿಸಿನ್ ಸ್ಕಿಪ್ ಮಾಡಿದ್ರೆ ಸೊ ಡಬಲ್ ಹಿಟ್ ಆಗುತ್ತೆ ಬ್ರೈನ್ಗೆ. ಸೊ ಡಬಲ್ ಹಿಟ್ ಆದಾಗ ಡೆಫಿನೆಟ್ಲಿ ಸೀಜರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಏಕಾದಶಿ ಆಗ್ಲಿ, ಯಾವುದೇ ಹಬ್ಬ ಹರಿದಿನಗಳಾಗ್ಲಿ, ಏನೇ ವ್ರತಗಳಾಗಿರ್ಲಿ, ಆ ಟೈಮಲ್ಲಿ ನೀವು ಆದಷ್ಟು ಫಾಸ್ಟಿಂಗ್ ಅಂದ್ರೆ ಹೊಟ್ಟೆ ಹಸ್ಕೊಂಡಿರೋದು, ಉಪವಾಸ ಮಾಡೋದು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಸೊ ಡೆಫಿನೆಟ್ಲಿ ಎಪಿಲೆಪ್ಸಿ ಟ್ರಿಗರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಲೀಪ್ ಡಿಪ್ರೈವೇಷನ್ ಇಂದನೂ ಎಪಿಲೆಪ್ಸಿ ಟ್ರಿಗರ್. ಸೊ ಹಾಗಾಗಿ ಎಪಿಲೆಪ್ಸಿ ಇರೋರು ಉಪವಾಸ ಮಾಡೋದು ಬೇಡ, ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಇವಾಗ ಆರಾಮಾಗಿ ಶಿವರಾತ್ರಿ ಮಾಡಿ ಅಂತ. ಶಿವರಾತ್ರಿ ಮಾಡಿ, ಬಟ್ ಡೆಫಿನೆಟ್ಲಿ ಅದ್ರ ಜೊತೆಗೆ ಶಿವರಾತ್ರಿ ಮಾಡೋದಷ್ಟು ಜನ ಜೊತೆಗೆ ಏನೋ ತಿಂತಾರೆ. ಸೊ ಕೀಪ್ ಯುವರ್ ಸ್ಟಮಕ್ ಫಿಲ್ಡ್. ಓಕೆ ಸರ್, ಮತ್ತೆ ಇನ್ನೊಂದು ಕ್ವೆಶ್ಚನ್ ಅಂದ್ರೆ ಎಪಿಲೆಪ್ಸಿಗೆ ಸರ್ಜರಿ ಬೇಕಾ ಬೇಡವಾ? ಕ್ಯಾನ್ ಇಟ್ ಬಿ ಟ್ರೀಟೆಡ್ ವಿತೌಟ್ ಸರ್ಜರಿ ಆರ್ ಡಸ್ ಇಟ್ ರಿಕ್ವೈರ್ ಸರ್ಜರಿ? ಎಪಿಲೆಪ್ಸಿಗೆ ಸರ್ಜರಿ ಬೇಕಾ ಬೇಡವಾ ಅಂತಂದ್ರೆ ನಾವು ಫಸ್ಟ್ ಕ್ಯಾಟಗರೈಸ್ ಮಾಡಿದ್ಮೇಲೆ ಸೊ ಎಲ್ಲ ಮೆಡಿಸಿನ್ಸ್ ಯೂಸ್ ಮಾಡಿ, ಸೊ ಅದು ಡಿಫಿಕಲ್ಟ್ ಟು ಟ್ರೀಟ್ ಅಂತ ಕೇಸ್. ಇವಾಗ ನಾವು ಡ್ರಗ್ ರೆಸಿಸ್ಟೆಂಟ್ ಎಪಿಲೆಪ್ಸಿ ಅಂತ ಹೇಳ್ತೀವಿ.
ಅಂತ ಫಿಟ್ಸ್ ಬರೋರಿಗೆ, ಅಂತ ಮೂರ್ಛೆ ರೋಗ ಬರೋರಿಗೆ ಮಾತ್ರ ಸರ್ಜಿಕಲ್ ಆಪ್ಷನ್ಸ್ ನ ಕೊಡ್ತೀವಿ. ಸೊ ಸರ್ಜಿಕಲ್ ಆಪ್ಷನ್ಸ್ ಬಂದು 2 ತರ ಇರುತ್ತೆ. ಒಂದು ಕ್ಯೂರೇಟಿವ್ ಅಂತ, ಇನ್ನೊಂದು ಪ್ಯಾಲಿಯೇಟಿವ್ ಅಂತ. ಕ್ಯೂರೇಟಿವ್ ಅಂದ್ರೆ ಕಂಪ್ಲೀಟ್ ಕ್ಯೂರ್ ಮಾಡೋದು. ಓಕೆ, ಸೊ ಯಾವ ಏರಿಯಾದಿಂದ ಎಪಿಲೆಪ್ಸಿ ಜನರೇಟ್ ಆಗ್ತಿದೆ ಫಿಟ್ಸ್ ಆಕ್ಟಿವಿಟಿ ಬ್ರೈನ್ ಅಲ್ಲಿ, ಆ ಏರಿಯಾನ ಸರ್ಜರಿ ಮಾಡಿ ತೆಗೆದ್ಬಿಡೋದು. ಓಕೆ, ಸೊ ಅದು ಕ್ಯೂರೇಟಿವ್ ಟ್ರೀಟ್ಮೆಂಟ್. ಅದು ಆ ಫೋಕಸ್ ಇಂದಾನೆ ಮಾತ್ರ 100% ಬರ್ತಂತ ಡಿಟರ್ಮಿನ್ ಆದ್ರೆ ಮಾತ್ರ, ಅಂದ್ರೆ ಬೇಸ್ಡ್ ಆನ್ ಇನ್ವೆಸ್ಟಿಗೇಷನ್ಸ್. ಪ್ಯಾಲಿಯೇಟಿವ್ ಬಂದು ಮಲ್ಟಿಪಲ್ ಏರಿಯಾಸ್ ಇಂದ ಬರ್ತಿದೆ ಅಂದಾಗ ನೀವು ಎಲ್ಲಾ ಪಾರ್ಟ್ಸ್ ಆಫ್ ಬ್ರೈನ್ ಚಾಪ್ ಆಫ್ ಮಾಡಕ್ ಆಗಲ್ಲ. ಸೊ ಯು ನೀಡ್ ಸಮ್ ಫಂಕ್ಷನಲ್ ಬ್ರೈನ್. ಅವಾಗ ಏನ್ ಮಾಡ್ತೀವಿ ಅಂದ್ರೆ ಎಲ್ಲಿಂದ ಜಾಸ್ತಿ ಬರ್ತಿರುತ್ತೆ ಆ ಏರಿಯಾ ಮಾತ್ರ ಸರ್ಜರಿ ಮುಖಾಂತರ ತೆಗೆದು ಮಿಕ್ಕಿದ ಏರಿಯಾನ ಹಾಗೆ ಬಿಡ್ತೀವಿ. ಸೊ ದಟ್ ಸೀಶರ್ ಈಗ ನಂಬರ್ ಆಫ್ ಎಪಿಸೋಡ್ಸ್ ಬರೋದು ಫಿಟ್ಸ್ ಕಡಿಮೆ ಆಗುತ್ತೆ, ಬಟ್ 0 ಆಗಲ್ಲ, ಕಡಿಮೆ ಆಗುತ್ತೆ. Epilepsy surgery ಆದ್ಮೇಲೆ curable, definitely curable. So there is very less risk of recurrence, but definitely it's curable. So then ultimately epilepsy ದವರೆಗೂ ಸರ್ಜರಿ ಮಾಡಬಹುದು until unless it's a difficult case. Okay. ಅಂತ ಹೇಳ್ತೀವಿ completely malformed brain ಅಂತ ಹೇಳ್ತೀವಿ. ಅಂದ್ರೆ ಹುಟ್ಟಾನೆ ತುಂಬಾ ಅಂಗವೈಕಲ್ಯತೆ ಹುಟ್ಕೊಂಡು ಬಂದಿದ್ರೆ ಬ್ರೈನ್ ಅಲ್ಲಿ ತುಂಬಾ ಮಾಲ್ಫಾರ್ಮೇಷನ್ ಎಲ್ಲ ಟ್ರೀಟ್ ಮಾಡಕ್ಕಾಗಲ್ಲ. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಎಪಿಲೆಪ್ಸಿ ಬಗ್ಗೆ ಒಂದು ಚಿಕ್ಕ ಕಿರು ಮಾತು ಅಥವಾ ಅವ್ರಿಗೇನಾದ್ರೂ ಸಂದೇಶ ಕೊಡ್ಬೇಕು ಅಂತ ಇದ್ರೆ ಏನ್ ಹೇಳ್ತೀರಾ? ಖಂಡಿತ ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೀವೇನಾದ್ರೂ ಫಿಟ್ಸ್ ನಿಮ್ಗೆ ಬಂದಿದ್ಯೋ ಬಿಟ್ಟಿದ್ಯೋ ಗೊತ್ತಿಲ್ಲ, ಸೊ ಡೌಟ್ಫುಲ್ ಇದ್ರೆ ದಯವಿಟ್ಟು ನಿಮ್ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ವೈದ್ಯಕೀಯ ಸಲಹೆ ತಗೊಳ್ಳಿ. ಸೊ ಡಯಾಗ್ನೋಸ್ ಆಯ್ತು ಅಂತಂದ್ರೆ ಎಪಿಲೆಪ್ಸಿ, ಖಂಡಿತ ಹೊರಗಡೆ ಎಲ್ಲಾರ್ಗು ಹೇಳ್ಕೊಂಡ್ರೆ ಮುಜುಗರ ಆಗತ್ತೆ ಅನ್ನೋದನ್ನ ದಯವಿಟ್ಟು ಮನಸ್ಸಿಂದ ತೆಗೆದು ನಿಮ್ ಕೇರ್ ಗಿವರ್ಸ್ ಯಾರು ಇರ್ತಾರೆ, ನಿಮ್ಗೆ ತುಂಬಾ ಆಪ್ತರು, ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ. ಸೊ ದಟ್ ನಿಮ್ಗೆ ಒಂದು ಕಾಯಿಲೆ ಇದೆ ಅಂತ ಮುಂಚೆ ಯಾರಿಗಾದ್ರೂ ಗೊತ್ತಿರ್ಲಿ. ಸೊ ಮೆಡಿಸಿನ್ಸ್ ನ ಕರೆಕ್ಟ್ ಆಗಿ ತಗೊಳ್ಳಿ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ನ ಹೇಳ್ಕೊಟ್ಟಿದ್ದೀನಿ, ಸೊ ಅದನ್ನ ಫಾಲೋ ಮಾಡಿ. ಬಟ್ ಎಪಿಲೆಪ್ಸಿ ಬಂದವ್ರಿಗೆ ಲೈಫೇ ಇಲ್ಲ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ದಯವಿಟ್ಟು ಕಳ್ಕೋಬೇಡಿ. ಯಾಕಂದ್ರೆ ಅಂತ ಕೇಸಸ್ ತುಂಬಾನೇ ಕಡಿಮೆ. ನಾವು ಅವ್ರ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಸ್ ಅಲ್ಲಿ ನಾವು ತುಂಬಾನೇ ಕಡಿಮೆ ಅಂತ ನೋಡಿರೋ ಪೇಷಂಟ್ಸ್, ವೆಲ್ ಟು ಡೂ ಪೇಷಂಟ್ಸ್ ತುಂಬಾ ಇದ್ದಾರೆ. ಸೊ ಯು ಕ್ಯಾನ್ ಲೀವ್ ಎ ನಾರ್ಮಲ್ ಲೈಫ್ ಆಸ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ಜಸ್ಟ್ ಲೈಕ್ ಎವ್ರಿವನ್, ಲೈಕ್ ಮೀ ಆಲ್ಸೋ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು.